ಕಷ್ಟಗಳ, ದುಃಖಗಳ, ಸಮಸ್ಯೆಗಳ ಭಾರವನ್ನು ಹೊತ್ತು ಪರಿಹಾರ ಮಾಡುವಂತಹ ಅಚಿಂತ್ಯವಾದ ಅನಂತ ಸಾಮರ್ಥ್ಯವನ್ನು ಪಡೆದ ಪರಮಾತ್ಮ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎನ್ನುವ ಭರವಸೆಯನ್ನು ನಮಗೆ ಕೊಡುವುದಕ್ಕೆ ಸಮುದ್ರ ಮಥನದ ಪ್ರಸಂಗದಲ್ಲಿ 22,000 ಯೋಜನ ಅಷ್ಟು ದೊಡ್ಡದಾದ ಮಂದರ ಪರ್ವತ, 11,000 ಯೋಜನ ಭೂಮಿಯೊಳಗೆ, 11,000 ಯೋಜನ ಮೇಲೆ, ಅಂತಹ ದೊಡ್ಡ ಪರ್ವತವನ್ನು ಅತೀ ಸುಲಭವಾಗಿ ಎತ್ತಿ ಗರುಡನ ಮೇಲೆ ಇಟ್ಟಿದ್ದಾನೆ. ಹೂವು ಎತ್ತಿದ ಹಾಗೆ ಕೆಲಸ ಆಯಿತು ಅಂತಾರೆ. ಬಹಳ ದೊಡ್ಡ ಕಾರ್ಯಕ್ರಮ, ಬಹಳ ದೊಡ್ಡ ಸಮಾರಂಭ, ಬಹಳ ಕಷ್ಟಗಳು, ಅದೆಲ್ಲ ಹೇಗೆ ಪರಿಹಾರ ಆಯಿತು ಅಂದರೆ ಏನು ಹೂ ಎತ್ತಿಟ್ಟಾಗಾಯಿತು ಅಂತಾರೆ. ಅದರ ಅರ್ಥ ಅಷ್ಟು ಸುಲಭವಾಗಿ ಅದು ಪರಿಹಾರ ಆಯಿತು ಅಂತ ಹೇಳುವ ರೀತಿ ಅದು. ಹಾಗೆ ಈ ಸಮುದ್ರ ಮಥನದ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ದೇವರು, ಅದು ಏನು ಮೇಲಿಟ್ಟದ್ದಲ್ಲ, ಒಳಗೆ ಇದ್ದದ್ದು, ಅಷ್ಟು ಒಳಗೆ ಸಿಕ್ಕೊಂಡ 11,000 ಯೋಜನದಷ್ಟು ಭೂಮಿಯೊಳಗೆ ಸಿಕ್ಕ ಮಂದರ ಪರ್ವತವನ್ನು ಕಿತ್ತಿ ತೆಗೆದರೂ ಒಂದೇ ಕೈಯಿಂದ, ತನ್ನ ಒಂದೇ ಒಂದು ಕೈಯಿಂದ, ಎಡಗೈಯಿಂದ ಸಹಜವಾಗಿ ಅದನ್ನು ಎತ್ತಿ ಗರುಡನ ಮೇಲೆ ಇಟ್ಟಿದ್ದಾನೆ. ಇಂತಹ ದೇವರಿಗೆ ಶರಣು ಹೋದರೆ ನಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿರಬಹುದು, ಎಷ್ಟೇ ಆಳದಲ್ಲಿರಬಹುದು, ಅಂತಹ ಕಷ್ಟದ ಪರ್ವತವನ್ನು ಪರಮಾತ್ಮ ಅನಾಯಾಸವಾಗಿ ಎತ್ತಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವ ಒಂದು ಸಂದೇಶವನ್ನು ಈ ಕಥೆಯ ಮೂಲಕ ನಮಗೆ ಮಹಾಭಾರತ ಭಾಗವತಾದಿಗಳು ತಿಳಿಸ್ತವೆ. ಅದನ್ನು ಸ್ಪಷ್ಟವಾದ ವಾಣಿಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಉತ್ಪಾಟ್ಯ ಚೈಕೇನ ಕರೇಣ ಮಂದರೋ ನಿಧಾಪಿತಸ್ತ್ವಂ ಸಸಹತ್ವಯಾವಹತ್. ಗರುಡನ ಮೇಲೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಮಹಾಭಾರತದಲ್ಲಿ ಶೇಷನ ಮೇಲೆ ಇಟ್ಟರು ಅನ್ನುವಂತೆ ಶಬ್ದ ತೋರುತ್ತೆ. ಅನಂತ ಎಂಬ ಶಬ್ದವನ್ನು ಮಹಾಭಾರತ ಬಳಸ್ತದೆ ಆದಿಪರ್ವದಲ್ಲಿ. ಅನಂತ ಅಂದರೆ ಶೇಷದೇವರು. ಹಾಗಾದರೆ ಶೇಷದೇವರು ಪರ್ವತವನ್ನು ಹೊತ್ತದ್ದ ಅಥವಾ ಗರುಡ ಪರ್ವತವನ್ನು ಹೊತ್ತದ್ದು ಅಂತ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಹೇಳುತ್ತಾರೆ. ಯೋನಂತ ನಾಮ ಗರುಡಸ್ತದಂಸಕೆ ಅಂತ. ಅನಂತ ಅನ್ನುವ ಹೆಸರು ಶೇಷದೇವರಿಗೂ ಉಂಟು, ಗರುಡದೇವರಿಗೂ ಉಂಟು. ಗರುಡನ ಮೇಲೇನೆ ಪರಮಾತ್ಮ ಮಂದರ ಪರ್ವತವನ್ನು ಎತ್ತಿ ಇಟ್ಟದ್ದು. ರುದ್ರದೇವರ ವರದಿಂದ ಇನ್ಯಾರೂ ಎತ್ತಲು ಸಾಧ್ಯವಾಗದಿದ್ದರೂ ಆ ಪರ್ವತವನ್ನು ರುದ್ರದೇವರ ಸಮಾನವಾದ ಯೋಗ್ಯತೆಯನ್ನು ಪಡೆದ ಗರುಡ ಎತ್ತಬಹುದು ಅಂತ ಗರುಡನ ಮೇಲೆ ಪರಮಾತ್ಮ ಇಟ್ಟ. ಆ ಗರುಡನಿಗೆ 2 ಹೆಸರು, ಸುಪರ್ಣ, ಅನಂತ ಅಂತ. ಆ ಅನಂತ ಎಂಬ ಹೆಸರಿನಿಂದ ಗರುಡ ಅದನ್ನು ಎತ್ತಿದ್ದಾನೆ. ಅನಂತೋಢೋ ಮಂದರಸ್ತು ಯದಾ ವೈವಸ್ವತ ಅಂತರೆ ಅಮೃತಾರ್ಥಂ ಸುಪರ್ಣೋಢ ಚಾಕ್ಷುಷಸ್ಯಾಂತರೇ ಮನೋಃ ರೈವತಸ್ಯಾಂತರೇ ಮನೋಃ ಅಂತ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಹೇಳ್ತಾರೆ. ವೈವಸ್ವತ ಮನ್ವಂತರ, ನಾವಿರುವ ಈ ಮನ್ವಂತರದಲ್ಲಿಯೂ ಒಂದು ಬಾರಿ ಸಮುದ್ರ ಮಥನ ಆಗಿದೆ. ಚಾಕ್ಷುಷ ಮನ್ವಂತರ, ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದಲ್ಲಿ ಬರುವ ಕಥೆ ಅದು ಚಾಕ್ಷುಷ ಮನ್ವಂತರ, 14 ಮನ್ವಂತರಗಳು. ಅದರಲ್ಲಿಯ ಸ್ವಯಂಭುವ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ. ಆ ಚಾಕ್ಷುಷ ಮನ್ವಂತರದಲ್ಲಿ ನಡೆದಂತಹ ಕಥೆ ಸಮುದ್ರ ಮಥನದ ಕಥೆ. ಚಾಕ್ಷುಷ ಮನ್ವಂತರದಲ್ಲಿ ಸುಪರ್ಣ ಎಂಬ ಹೆಸರಿನಿಂದ ಗರುಡ ಮಂದರ ಪರ್ವತವನ್ನು ಎತ್ತಿದ್ದಾನೆ. ವೈವಸ್ವತ ಮನ್ವಂತರದಲ್ಲಿ ಅನಂತ ಎಂಬ ಹೆಸರಿನಿಂದ ಗರುಡನೇ ಅದನ್ನು ಹೊತ್ತದ್ದು. ಶ್ರೀಮದಾಚಾರ್ಯರ ಈ ನಿರ್ಣಯ ಇಲ್ಲದಿದ್ದರೆ, ಶ್ರೀಮದಾಚಾರ್ಯರ ಭಕ್ತರಾದ ಶಿಷ್ಯರಾದ ನಾವು ನೀವೆಲ್ಲ ಚೆನ್ನಾಗಿ ತಿಳಿದುಕೊಳ್ಳಬೇಕಾದದ್ದು, ಶ್ರೀಮದಾಚಾರ್ಯರ ಮಾರ್ಗದರ್ಶನ ಇಲ್ಲ, ಶ್ರೀಮದಾಚಾರ್ಯರ ಗ್ರಂಥಗಳ ಸಹಾಯ ಇಲ್ಲ ಅಂದರೆ ಇತಿಹಾಸ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಎಂತಹ ಗೊಂದಲ ನಮ್ಮ ಮನಸ್ಸಿನಲ್ಲಿ ಆಗತ್ತೆ ಅಂತ ತಿಳಿದುಕೊಳ್ಳಬೇಕು. ಶೇಷದೇವರು ಎತ್ತಿದ್ದ, ಗರುಡನ ಹೆಗಲ ಮೇಲೆ ದೇವರು ಇಟ್ಟಿದ್ದ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟರು, ಗರುಡನೇ ಎತ್ತಿದ್ದು, ಅನಂತ ಎಂಬ ಹೆಸರು ಗರುಡನಿಗೂ ಉಂಟು. ಸುಮ್ಮನೆ ಅಲ್ಲ, ಒಂದು ಮನ್ವಂತರದಲ್ಲಿ ಅನಂತ ಎಂಬ ಹೆಸರಿನಿಂದ ವೈವಸ್ವತ ಮನ್ವಂತರದಲ್ಲಿ, ಸುಪರ್ಣ ಎಂಬ ಹೆಸರಿನಿಂದ ಚಾಕ್ಷುಷ ಮನ್ವಂತರದಲ್ಲಿ ಎತ್ತಿದ್ದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಶ್ರೀಮದ್ಭಾಗವತ ತಾತ್ಪರ್ಯದಲ್ಲಿ ರೈವತಸ್ಯಾಂತರೇ ಮನೋಹ ಅಂತೂ ಒಂದು ಪಾಠ ಇದೆ. ಅದಕ್ಕೆ ಭಾಗವತ ತಾತ್ಪರ್ಯದ ವ್ಯಾಖ್ಯಾನವನ್ನು ಮಾಡುವ ಆಯಿ ನರಹರಿ ಆಚಾರ್ಯರು, ಆಯಿ ಇಂಥ ಮನತನ, ಆಯಿ ನರಹರಿ ಆಚಾರ್ಯರು ಅಂತ ಅರ್ಥ ಅಲ್ಲ, ಆಯಿ ಎಂಬ ಮನತನದ ನರಹರಿ ಆಚಾರ್ಯರು ದೀಪಿಕಾ ಎಂಬ ಭಾಗವತ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ರೈವತಸ್ಯಾಂತರೇ ಮನೋಹ ಅನ್ನುವುದಕ್ಕೆ ರೈವತಸ್ಯ ಅನಂತರಂ ಚಾಕ್ಷುಷೇ ಅಂತರೇ ಎಂಬ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆ ಅಂದರೆ ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಕಥೆ ಇದು. ರೈವತ ಮನ್ವಂತರದಲ್ಲಿ ಇಂಥ ಭಾಗವತದಲ್ಲಿ ಬಂದಿಲ್ಲ. ಆದರೆ ತಾತ್ಪರ್ಯದಲ್ಲಿ ರೈವತಸ್ಯಾಂತರೇ ಮನೋಹ ಅಂತ ಕೆಲವು ಕಡೆಗೆ ಪಾಠ ಇದೆ. ಕೆಲವು ಟಿಪ್ಪಣಿಕಾರರು ಆ ಪಾಠವನ್ನು ಹಿಡಿದಿದ್ದಾರೆ. ಅದಕ್ಕೆ ಅರ್ಥ ಬರೀತಾರೆ, ರೈವತ ಮನ್ವಂತರ ಮುಗದ ಮೇಲೆ ಬಂದ ಅಂತರ ಚಾಕ್ಷುಷ ಮನ್ವಂತರ, ಚಾಕ್ಷುಷ ಮನ್ವಂತರದಲ್ಲಿಯೇ ಈ ಕಥೆ ನಡೆದದ್ದು ಅಂತ ನರಹರಿ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಆಧ್ಯಾತ್ಮಿಕವಾದ ಚಿಂತನವನ್ನು ನಾವು ಮಾಡುವುದಾದರೆ ಮಂದರ ಪರ್ವತ ಅದನ್ನು ತೆಗೆದುಕೊಂಡು ಸಮುದ್ರದ ಮಥನ ಮಾಡಬೇಕಾಗಿದೆ. ನಾವು ತಿಳಿದಂತೆ ಶಾಸ್ತ್ರದ ಮಥನವನ್ನು ಮಾಡಬೇಕು. ಯುಕ್ತಿಗಳಿಂದ ಶಾಸ್ತ್ರದ ಮಥನವನ್ನು ನಾವು ಮಾಡಬೇಕು. ಆ ರೀತಿಯ ಶಾಸ್ತ್ರದ ಮಥನವನ್ನು ಮಾಡಿದಾಗ ನಮಗೆ ತತ್ವಜ್ಞಾನವೆಂಬ ಅಮೃತ ಬರುತ್ತೆ ಅಂತ. ಒಂದು ಮಾತನ್ನು ಗಮನಿಸಿ, ಯುಕ್ತಿಗಳಿಂದ ನಾವು ಮಥನ ಮಾಡಬೇಕು. ಆದರೆ ಯುಕ್ತಿಗಳು ಕೇವಲ ನಮ್ಮದೇ ಆದ ಕಾಲ್ಪನಿಕ ಯುಕ್ತಿಗಳಾಗಿರಬಾರದು. ಶುಷ್ಕ ತರ್ಕಂತೂ ವರ್ಜಯೇತ್ ಅಂತ ಹೇಳುತ್ತದೆ. ಕೇವಲ ಶುಷ್ಕವಾದ ತರ್ಕಗಳನ್ನು ಅನುಸರಿಸಿದರೆ ತತ್ವಜ್ಞಾನ ಬರೋದಿಲ್ಲ. ಶಾಸ್ತ್ರಗಳ ಸಹಾಯ ಇರಬೇಕು. ಶಾಸ್ತ್ರಗಳ ಸಹಾಯದಿಂದ ಕೂಡಿದ ಯುಕ್ತಿಗಳಾಗಿದ್ದರೆ ಅಂತಹ ಯುಕ್ತಿಗಳಿಂದ ಬರುವ ಜ್ಞಾನ ಇದು ಶುದ್ಧವಾದ ತತ್ವಜ್ಞಾನ ನಮಗೆ ಬರಬಹುದು. ಯುಕ್ತಿಗಳು ಬೇಕು, ಯುಕ್ತಿಗಳಿಂದ ವಿಮರ್ಶೆ ಮಾಡಬೇಕು. ಆದರೆ ಆ ಯುಕ್ತಿಗಳಿಗೆ ಶಾಸ್ತ್ರದ ಸಹಾಯ ಇರಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಿದ್ದರೆ ಮಾತ್ರ ಪರಮಾತ್ಮನ ತತ್ವಜ್ಞಾನವಾಗತ್ತೆ. ಶಾಸ್ತ್ರಯೋನಿತ್ವಾತ್ ಬ್ರಹ್ಮಸೂತ್ರ ಹೇಳುವ ಮಾತು.
ಅದನ್ನು ಸೂಚನೆ ಮಾಡುವಂತೆ ಈ ಮಂದರ ಪರ್ವತ ಇದು ಯುಕ್ತಿ ಅಂತ ಇಟ್ಟುಕೊಂಡ್ರೆ ಯುಕ್ತಿಗಳಿಂದ ಮಥನ ಮಾಡಬೇಕು. ಆ ಮಂದರ ಪರ್ವತವನ್ನು ದೇವರು ಯಾರ ಮೇಲಿಟ್ಟ? ಗರುಡನ ಮೇಲೆ ಇಟ್ಟ. ಗರುಡ ವೇದಗಳಿಗೆ ಅಭಿಮಾನಿ ದೇವತೆ. ಆ ಗರುಡನ ಮೇಲೆ ಮಂದರ ಪರ್ವತವನ್ನಿಟ್ಟು ಆಮೇಲೆ ಅದನ್ನು ಸಮುದ್ರದೊಳಗೆ ಇಳಿಸಿದ. ತಾವೇನೇನೋ ಆಲೋಚನೆಯನ್ನು ಮಾಡ್ತಾರೆ, ಆಮೇಲೆ ಅದನ್ನು ವಕೀಲರಿಗೆ ತೋರಿಸಿ ಇದು ಸರಿ ಇದೆಯಾ ನೋಡಿ ಅಂತಾರೆ. ಅದನ್ನು ವೆಟ್ ಮಾಡೋದು ಅಂತ. ಅದನ್ನು ಮತ್ತೆ ಸರಿ ಮಾಡಿಸಿ ಆಮೇಲೆ ಅದನ್ನು ಮುಂದೆ ಇಡ್ತಾರೆ. ಯಾಕೆ ಅಂದರೆ ನಮ್ಮ ಬುದ್ಧಿಗೆ ತೋರಿದ್ದು ಸರಿ ಇರೋದಿಲ್ಲ ಅಂತ, 4 ಜನರಿಗೆ ಕೇಳಿಕೊಳ್ಳೋಣ ಅಂತ. ಹಾಗೆ ಯುಕ್ತಿಗಳಿಗೆ ಮಾತ್ರ ನಾವು ಅವಕಾಶ ಕೊಡಬಾರದು. ಅದನ್ನು ವೇದಗಳ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಚೆನ್ನಾಗಿ ಭದ್ರಪಡಿಸಬೇಕು. ಶಾಸ್ತ್ರದ ನಿರ್ಣಯನೇ ಮಾಡಲಿಕ್ಕೆ ಹೊರಟದ್ದು, ಅದಕ್ಕೆ ಶಾಸ್ತ್ರದ ಸಹಾಯವೂ ಬೇಕು. ಶಾಸ್ತ್ರದ ಸಹಾಯ ಇರುವ ಯುಕ್ತಿಗಳಿಂದಲೇ ಶಾಸ್ತ್ರದ ಮಥನ ಮಾಡಿದರೆ ನಮಗೆ ನಿಜವಾದ ತತ್ವಜ್ಞಾನಾಮೃತ ಬರುತ್ತೆ ಅಂತ ಸೂಚನೆ ಮಾಡುವುದಕ್ಕೆ ಭಗವಂತ ಏನು ಮಾಡಿದ ಅಂದರೆ, ಆ ಮಂದರ ಪರ್ವತವನ್ನು ಗರುಡನ ಮೇಲಿಟ್ಟ. ಅಂದರೆ ಯುಕ್ತಿಗಳಿಗೆ ಗರುಡನ ಸಹಾಯ ಅಂದರೆ ವೇದಗಳ ಸಹಾಯ ಇದ್ದಾಗ ಶುದ್ಧವಾದ ತತ್ವಜ್ಞಾನ ಬರುತ್ತೆ ಎನ್ನುವ ಸೂಚನೆಯನ್ನು ಪರಮಾತ್ಮ ಇಟ್ಟಿದ್ದಾನೆ. ಹೇಗಿಟ್ಟ? ಆ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟನಲ್ಲ ಪರಮಾತ್ಮ. ಹೇಗಿಟ್ಟ? ತನ್ನ ಕೈಯಿಂದ, ಎಡಗೈಯಿಂದ ಎತ್ತಿ ಪರಮಾತ್ಮ ಅದನ್ನು ಗರುಡನ ಮೇಲೆ ಇಟ್ಟ. ಅಂದರೆ ಶಾಸ್ತ್ರಗಳ ಸಹಾಯ ನಮಗೆ ಬೇಕು, ವೇದಗಳ ಸಹಾಯವೂ ಬೇಕು. ವೇದಗಳ ಸಹಾಯವನ್ನು ತೆಗೆದುಕೊಂಡು ಯುಕ್ತಿಗಳಿಂದ ನಾವು ಸಕಲ ಶಾಸ್ತ್ರಗಳ ಮಥನವನ್ನು ಮಾಡಿದಾಗ ತತ್ವಜ್ಞಾನಾಮೃತ ಬರುತ್ತೆ. ಆದರೆ ಆ ವೇದಗಳು ಬರೀ ವೇದಗಳಾಗಿದ್ದು ಪ್ರಯೋಜನ ಇಲ್ಲ, ಅದಕ್ಕೆ ವ್ಯಾಖ್ಯಾನಗಳು ಬೇಕು. ಸರಿಯಾದ ವ್ಯಾಖ್ಯಾನ ಇರಬೇಕು. ವೇದಗಳಿಗೆ ಸರಿಯಾದ ವ್ಯಾಖ್ಯಾನವನ್ನು ಮಾಡುವವರು ಯಾರು ಅಂದರೆ ವಾಯುದೇವರು. ಅಂತಹ ವಾಯುದೇವರ ವ್ಯಾಖ್ಯಾನದಿಂದ ಸಹಿತವಾದ ವೇದಗಳಾದರೆ ನಮಗೆ ತತ್ವಜ್ಞಾನ ಬರುವುದಕ್ಕೆ ಸಾಧ್ಯ ಇದೆ, ಇಲ್ಲದಿದ್ದರೆ ಇಲ್ಲ. ಇದನ್ನು ತೋರಿಸುವುದಕ್ಕೆ ಮಂದರ ಪರ್ವತವನ್ನು ಇಟ್ಟದ್ದು ಗರುಡನ ಮೇಲೆ ವೇದಗಳು, ಅದನ್ನು ಎತ್ತಿದ್ದು ಕೈಯಿಂದ. ಪರಮಾತ್ಮನ ಕೈ ಅಂದರೆ ಅದು ವಾಯುದೇವರ ಸಂಕೇತ. ಯಾಕೆ ಅಂದರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಮಾತನ್ನು ತಿಳಿಸಿಕೊಡ್ತಾರೆ. ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಅದನ್ನು ವಿವರಣೆ ಮಾಡುತ್ತಾರೆ. ಪರಮಾತ್ಮನಿಗೆ 4 ಕೈಗಳು, ಬಲಗಡೆಗೆ ಮೇಲೆ 2, ಬಲಗೈ ಮೇಲೆ ಕೆಳಗೆ, ಎಡಗೈ ಮೇಲೆ ಕೆಳಗೆ, ಹೀಗೆ 4 ಕೈಗಳು ಪರಮಾತ್ಮನಿಗೆ ಇವೆ. ಆ 4 ಕೈಗಳಿಂದ 4 ರೂಪದಿಂದ ವಾಯುದೇವರು ಹುಟ್ಟಿದ್ದಾರೆ. ಧರ್ಮ, ವಿಜ್ಞಾನ, ವೈರಾಗ್ಯ, ಐಶ್ವರ್ಯ ಎಂಬ 4 ಗುಣಗಳು. ಧರ್ಮ ಅಂದರೆ ಪುಣ್ಯ, ಜ್ಞಾನ ಶುದ್ಧವಾದ ಜ್ಞಾನ, ನಿಷ್ಕಾಮವಾದ ಅನಂತ ಕರ್ಮಗಳಿಂದ ಬಂದ ಪುಣ್ಯದ ರಾಶಿ. ಅದಕ್ಕೆ ಅಭಿಮಾನಿಗಳಾಗಿ ಅದಕ್ಕೆ ಆಶ್ರಯರಾಗಿರುವಂತಹ ಮಹಾನುಭಾವರು ವಾಯುದೇವರು. ಶುದ್ಧವಾದ ಜ್ಞಾನಕ್ಕೆ ಅಭಿಮಾನಿಗಳಾಗಿ ವಾಯುದೇವರಿದ್ದಾರೆ. ವೈರಾಗ್ಯಕ್ಕೆ ಅಭಿಮಾನಿಗಳಾಗಿದ್ದಾರೆ. ಐಶ್ವರ್ಯ, ನಿಯಾಮಕತ್ವ, ನಾಯಕತ್ವ, ಒಡೆತನ ಅದಕ್ಕೆ ಅಭಿಮಾನಿಗಳಾಗಿಯೂ ವಾಯುದೇವರಿದ್ದಾರೆ. 4 ರೂಪಗಳಿಂದ ವಾಯುದೇವರು ಪರಮಾತ್ಮನ 4 ಕೈಗಳಿಂದ ಹುಟ್ಟಿದ್ದಾರೆ. ಈ ತತ್ವವನ್ನು ಚಿಂತನೆ ಮಾಡಿದ್ದಾಳೆ ಲಕ್ಷ್ಮೀದೇವಿ. ಯಾವಾಗಿನಿಂದ? ಅನಾದಿ ಕಾಲದಿಂದಲೂ ಈ ತತ್ವದ ಚಿಂತನೆಯನ್ನು ಲಕ್ಷ್ಮೀದೇವಿ ಮಾಡಿದ್ದರಿಂದ ಅವಳಿಗೆ ಜನ್ಮ ಮರಣಗಳಿಲ್ಲ, ಪುನರ್ಜನ್ಮಗಳಿಲ್ಲ ಅಂತ ಹೇಳ್ತಾರೆ. ನಿತ್ಯ ಮುಕ್ತಳಾಗಿದ್ದಾಳೆ ಮಹಾಲಕ್ಷ್ಮಿ. ಯಾಕೆ ಅಂದರೆ ಅನಾದಿ ಕಾಲದಿಂದಲೂ ಈ ಅನುಸಂಧಾನವನ್ನು ಮಾಡುತ್ತಾಳೆ ಎನ್ನುವುದಕ್ಕೋಸ್ಕರ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ನಾವು ಕಾಣುತ್ತೇವೆ. ಹಾಗಾದರೆ ದೇವರ ಕರ ಅಂದರೆ ಪರಮಾತ್ಮನ ಕರದಿಂದ ಹುಟ್ಟಿದ ವಾಯುದೇವರು ಅಂತ. ಧರ್ಮ, ವಿಜ್ಞಾನ,
ವೈರಾಗ್ಯ ಐಶ್ವರ್ಯ ಎಂಬ 4 ಗುಣಗಳಿಂದ ಕೂಡಿದ 4 ಗುಣಗಳಿಗೆ ನಿಯಾಮಕರಾದಂತಹ ಮುಖ್ಯ ಪ್ರಾಣದೇವರು ಪರಮಾತ್ಮನ ಕೈಯಿಂದ ಹುಟ್ಟಿದವರು. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಬರುತ್ತೆ. ಮುಖ ಅಂದರೆ ಮುಖದಿಂದ ಹುಟ್ಟಿದವರು ಅಂತ ಅರ್ಥ. ಹಾಗೆ ಕರ ಅಂದರೆ ಕರದಿಂದ ಹುಟ್ಟಿದ ವಾಯುದೇವರು ಅಂತ. ಕರದಿಂದ ಪರಮಾತ್ಮ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟ ಅಂದರೆ ವಾಯುದೇವರ ಸಹಾಯವನ್ನು ತೆಗೆದುಕೊಂಡು ನಾವು ಯುಕ್ತಿಗಳಿಂದ ವೇದಗಳ ಅರ್ಥವನ್ನು ಚೆನ್ನಾಗಿ ವಿಮರ್ಶೆ ಮಾಡಬೇಕೇ ಹೊರತು ವಾಯುದೇವರ ವ್ಯಾಖ್ಯಾನದ ಸಹಾಯ ಇಲ್ಲದೆ, ವಾಯುದೇವರ ಭಾಷ್ಯದ ಸಹಾಯ ಇಲ್ಲದಂತೆ ನಾವು ವೇದಗಳ ಸಹಾಯವನ್ನು ತೆಗೆದುಕೊಂಡರೂ ಪ್ರಯೋಜನ ಇಲ್ಲ ಅನ್ನುವ ಸೂಚನೆಯನ್ನು ನೀಡುವುದಕ್ಕೆ ಪರಮಾತ್ಮ ಕೈಯಿಂದ ಅದನ್ನು ಸುಮ್ಮನೆ ಹಾಗೆ ಕಣ್ಣಿನಿಂದಲೇ ಎತ್ತಬಹುದು. ದೇವರು ಹೀಗೆ ನೋಡಿದರೆ ಸಾಕು ಎತ್ತಬಹುದು, ಬೇಡ ಇಚ್ಛಾ ಮಾತ್ರದಿಂದಲೇ ಎತ್ತಿ ಇಡಬಹುದು. ಕೈಯಿಂದ ಎತ್ತುವ ಮೂಲಕ ಯಾವ ಸಂದೇಶವನ್ನು ಕೊಟ್ಟ ಅಂದರೆ ವಾಯುದೇವರ ಧರ್ಮವಿಜ್ಞಾನ ವೈರಾಗ್ಯ ಐಶ್ವರ್ಯಗಳ ಪ್ರತೀಕರಾದಂತಹ ಆ ವಾಯುದೇವರ ಸಹಾಯವನ್ನು ಪಡೆದು ಆ ಧರ್ಮವನ್ನು ಜ್ಞಾನವನ್ನು ವೈರಾಗ್ಯವನ್ನು ಪಡೆದುಕೊಂಡು ನಾವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಾಗ ತತ್ವಜ್ಞಾನವೆಂಬ ಅಮೃತವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಿದೆ ಎಂಬ ಸಂದೇಶವನ್ನು ಪರಮಾತ್ಮ ಈ ಮೂಲಕವಾಗಿ ನಮಗೆ ನೀಡುತ್ತಾ ಇದ್ದಾನೆ. ಅದನ್ನು ಗರುಡನ ಮೇಲೆ ಇಟ್ಟಿದ್ದಾರೆ. ಗರುಡನ ಮುಂದಿನ ಕಥೆಯನ್ನು ನಿನ್ನೆ ಕೇಳಿದಿರಿ, ಇವತ್ತು ಮತ್ತೆ ಕೇಳಿದ್ದೀರಿ. ಗರುಡನ ಮೇಲೆ ಇಟ್ಟ ಆ ಪರ್ವತವನ್ನು ತಾವು ಹೊತ್ತು ಮುಂದೆ ತೆಗೆದುಕೊಂಡು ಹೋಗೋಣ ಅನ್ನುವ ಪ್ರಯತ್ನದಲ್ಲಿ ದೇವತೆಗಳು ಅಸುರರು ಎಲ್ಲರೂ ಇದ್ದರೆ ಸ್ವಲ್ಪ ಹೊತ್ತು ತೆಗೆದುಕೊಂಡಿದ್ದಾರೆ ಅನ್ನುವುದರೊಳಗೆ ಮೈ ಮೇಲೆ ಹಾಕಿಕೊಂಡು ಮೈಯೆಲ್ಲ ಚೂರ್ಣವಾಗಿ ಹೋಗಿದೆ. ಪುನಃ ಪರಮಾತ್ಮ ತನ್ನ ದೃಷ್ಟಿಯಿಂದ ಕೃಪಾವೃಷ್ಟಿಯನ್ನು ಮಾಡಿ ಅವರೆಲ್ಲರಿಗೆ ಪುಷ್ಟಿಯನ್ನು ಕೊಟ್ಟಿದ್ದಾನೆ. ಅಮೃತ ಇದು ನಿಮಿತ್ತ ಮಾತ್ರ, ನನ್ನ ದೃಷ್ಟಿಯಿಂದಲೇ ಎಲ್ಲರನ್ನೂ ನಾನು ಬದುಕಿಸಬಹುದು ಅಂತ. ಅನೇಕ ಜನ ನಾನಾ ವಿಧವಾದ ರೋಗಗಳಿಗೆ ಬಲಿಯಾದವರಿರ್ತಾರೆ. ಆ ಎಲ್ಲ ರೋಗಿಗಳು ಮತ್ತು ರೋಗಿಗಳಿಗೆ ಚಿಕಿತ್ಸೆಯನ್ನು ಮಾಡುವ ಅನೇಕ ವೈದ್ಯರಿದ್ದಾರೆ. ನಾನಾ ವಿಧವಾದ ರೋಗಗಳಿಗೆ ನಾನಾ ರೀತಿಯ ವೈದ್ಯರಿದ್ದಾರೆ. ಅವರು ತಾವು ಮಾಡುವ ಚಿಕಿತ್ಸೆಯ ಪೂರ್ವದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ರೋಗಿಗಳೂ ಸ್ಮರಣೆಯನ್ನು ಮಾಡಬೇಕು ತಮ್ಮ ರೋಗದ ಪರಿಹಾರಕ್ಕೆ. ಚಿಕಿತ್ಸೆಯನ್ನು ಮಾಡುವ ವೈದ್ಯರು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇದನ್ನು ಸ್ಮರಿಸಿದರೆ ಕೇವಲ ತನ್ನ ಕೃಪಾದೃಷ್ಟಿಯಿಂದ ಕೈ ಕಾಲು ತಲೆ ಮುರಿದುಕೊಂಡು ಬಿದ್ದ ದೇವತೆಗಳನ್ನು ಪರಮಾತ್ಮ ಮತ್ತೆ ಮೊದಲಿನಂತೆ ಗಟ್ಟಿಮುಟ್ಟಿಯಾಗಿ ಮಾಡಿ ಎಬ್ಬಿಸಿದ ಅದೇನು ಭಗವಂತನ ಅದ್ಭುತವಾದ ಶಕ್ತಿ ಅಂತ ಒಂದು ಬಾರಿ ಸ್ಮರಣೆ ಮಾಡಿ ಅವರು ಚಿಕಿತ್ಸೆ ಮಾಡಿದರೆ 100ಕ್ಕೆ 100ರಷ್ಟು ಅವರು ಮಾಡುವ ಚಿಕಿತ್ಸೆ ಯಶಸ್ವಿಯಾಗುವುದರೊಳಗೆ ಸಂಶಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕರೆಲ್ಲ ವಿಷದ ಬಾಧೆಯಿಂದ, ಕಾಲಿಯ ನಾಗನ ವಿಷದಿಂದ ಬಾಧಿತರಾಗಿ ಮೂರ್ಛಿತರಾಗಿ ನಿಸ್ಸತ್ವರಾಗಿ ಬಿದ್ದಾಗಲೂ ಕೇವಲ ಕೃಪಾದೃಷ್ಟಿಯಿಂದ ಅವರೆಲ್ಲರನ್ನ ಎಬ್ಬಿಸ್ತಾನೆ. ಕೈಕಾಲು ಮುರಿದುಕೊಂಡು ಬಿದ್ದ ದೇವತೆಗಳನ್ನು ಕೇವಲ ಕೃಪಾದೃಷ್ಟಿಯಿಂದ ಪರಮಾತ್ಮ ಎಬ್ಬಿಸ್ತಾನೆ. ಅಮೃತವನ್ನು ಕೊಟ್ಟು ದೇವತೆಗಳಿಗೆ ದೈತ್ಯರು ಎಷ್ಟೇ ಪೀಡೆಯನ್ನು ಕೊಟ್ಟರೂ ಪೀಡೆಯಾಗದಂತೆ, ಮುಪ್ಪು ಸಾವುಗಳ ಬರದಂತೆ ಅವರನ್ನು ಧನ್ವಂತರಿಯಾಗಿ ರಕ್ಷಣೆ ಮಾಡುತ್ತಾನೆ. ಇಂತಹ ಪರಮಾತ್ಮನ ಮಹಿಮೆಗಳನ್ನು ಸ್ಮರಿಸಿದರೆ ಸಾಕು, ಭಗವಂತ ನಮ್ಮನ್ನು ಆಪತ್ತುಗಳಿಂದ ರಕ್ಷಣೆ ಮಾಡುತ್ತಾನೆ, ರೋಗಗಳಿಂದ ದೂರ ಇಡುತ್ತಾನೆ, ಉದ್ಧಾರ ಮಾಡುತ್ತಾನೆ ಎನ್ನುವುದನ್ನು ನಾವಿಲ್ಲಿ ತಿಳಿಯಬೇಕು.
ಅವರೆಲ್ಲ ಪರಮಾತ್ಮನ ಕೃಪೆ, ಅವನ ಅನುಗ್ರಹ ಪದೇ ಪದೇ ಎಷ್ಟು ಬೇಕು ಅನ್ನುವುದನ್ನು ದೇವತೆಗಳು ತಿಳಿದಿದ್ದಾರೆ. ಪುನಃ ಅದನ್ನು ದೃಢಪಡಿಸಿಕೊಳ್ತಾ ಇದ್ದಾರೆ. ಏನು ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ಎಷ್ಟೋ ಸಂದರ್ಭದಲ್ಲಿ ನಿರ್ಣಯ ಮಾಡಿಕೊಳ್ಳುವುದೇ ಬಹಳ ಕಷ್ಟ ಆಗ್ತದೆ. ಏನು ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ ಅಂತ. ಅಂತಹ ಸಂದರ್ಭದಲ್ಲಿ ನೀವು ಹೀಗೆ ಮಾಡಿ ಅಂತ ಹೇಳುವವರು ಒಬ್ಬರು ಬೇಕಾಗತ್ತೆ. ಯಾರಿಗೆ ನಾವು ಕೇಳಬೇಕು ಅಂತ? ಅದಕ್ಕೆ ಭಾಗವತ ಹೇಳುತ್ತದೆ, ಮಹಾಭಾರತ ಹೇಳುತ್ತದೆ, ದೇವರಿಗೇ ಕೇಳಬೇಕು ಅಂತ. ದೇವರು ನಮಗೆ ಪ್ರತ್ಯಕ್ಷ ಕಾಣುವುದಿಲ್ಲ. ದೇವರು ರಚನೆ ಮಾಡಿದ ಶಾಸ್ತ್ರಗಳು, ಮಹಾಭಾರತ, ಭಾಗವತಾದಿ ಸಚ್ಚಾಸ್ತ್ರಗಳು, ಭಗವದ್ಗೀತೆ, ಅವುಗಳನ್ನು ಓದಿದರೆ ಜೀವನದಲ್ಲಿ ನಾನೇನು ಮಾಡಿದರೆ ನನಗೆ ಒಳ್ಳೆಯದಾಗತ್ತೆ ಎನ್ನುವ ನಿರ್ಣಯ ನಮಗೆ ಬರುವುದಕ್ಕೆ ಸಾಧ್ಯ ಇದೆ. ಇದನ್ನು ಈ ಅಮೃತ ಮಥನದ ಪ್ರಸಂಗದಿಂದ ನಾವು ತಿಳಿಯಬೇಕು. ಯಾಕೆಂದರೆ ದೇವತೆಗಳಿಗೆ ಅಸುರರಿಂದ ಸೋಲು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಬ್ರಹ್ಮದೇವರಿಗೆ ಕೇಳುತ್ತಾರೆ. ಬ್ರಹ್ಮದೇವರು ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಪರಮಾತ್ಮ ಹೇಳ್ತಾನೆ, ಅಸುರರ ಸಹಾಯ ತೆಗೆದುಕೊಂಡು ಸಮುದ್ರ ಮಥನ ಮಾಡಿ ಅಂತ. ಹಾಗಾದರೆ ನಮಗೇನೇ ಕಷ್ಟ ಬಂದಾಗಲೂ ಅದರ ಪರಿಹಾರಕ್ಕೆ ನಾವು ಯಾರಿಗೆ ಶರಣು ಹೋಗಬೇಕು ಅಂದರೆ ದೇವರಿಗೆ ಶರಣು ಹೋಗಬೇಕು. ಕಷ್ಟ ಬರೋದು ದೇವರ ದ್ರೋಹ ಮಾಡಿದ್ದಕ್ಕೆ, ದೇವರ ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಕಷ್ಟ ಬಂತು. ಹಾಗಾದರೆ ನನ್ನ ತಿರಸ್ಕಾರವನ್ನು ಮಾಡಿದ್ದೀರಿ ಅಂತ ದೇವರು ಉದಾಸೀನ ಮಾಡಲಿಲ್ಲ. ಸ್ವಭಾವತಃ ಭಕ್ತರು, ಸಜ್ಜನರು, ಪರಮ ಭಗವದ್ಭಕ್ತರು ದೇವತೆಗಳು ಅನ್ನುವುದಕ್ಕೋಸ್ಕರ ಪರಮಾತ್ಮ ತಾನೇ ಕಷ್ಟ ಪರಿಹಾರದ ದಾರಿಯನ್ನೂ ತೋರಿಸಿದ. ಕಷ್ಟ ಬಂದದ್ದು ದೇವರ ತಿರಸ್ಕಾರದಿಂದ, ಕಷ್ಟ ಪರಿಹಾರ ಆದದ್ದು ದೇವರ ಪುರಸ್ಕಾರದಿಂದ. ಬರೀ ಮಾರ್ಗದರ್ಶನ ಮಾಡಲಿಲ್ಲ ದೇವರು. ಮಂದರ ಪರ್ವತ ಎತ್ತಬೇಕು ಅಂತ ಹೊರಟರೆ ಎತ್ತಲಾಗದೆ ಕಷ್ಟಪಟ್ಟಾಗ ತಾನೇ ಅದನ್ನು ಎತ್ತಿ ಗರುಡನ ಮೇಲಿಟ್ಟ. ಪುನಃ ಅದನ್ನು ತಾವು ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿ ಕೈಕಾಲು ಕಳೆದುಕೊಂಡಾಗ ದೃಷ್ಟಿಯಿಂದ ಮತ್ತೆ ಅವರನ್ನು ಎಬ್ಬಿಸಿದ. ಎಷ್ಟು ಹಂತಗಳಲ್ಲಿ ದೇವರ ಅನುಗ್ರಹ ನಮಗೆ ಬೇಕಾಗತ್ತೆ ನೋಡಿ. ನಾನು ದೇವರ ಪೂಜೆಯನ್ನು ಮಾಡುತ್ತೇನೆ, ಸಾಧನೆಯನ್ನು ಮಾಡುತ್ತೇನೆ, ಅಧಿಕಾರದಿಂದ ದೇವರಿಗೆ ಕೇಳಿ ಫಲವನ್ನು ಪಡೆಯುತ್ತೇನೆ ಅಂತ ಹೇಳುವುದಲ್ಲ. ಸಾಧನೆಯನ್ನು ಮಾಡಿಸುವವನೂ ದೇವರು ಅಂತ, ಫಲ ಕೊಡುವವನೂ ದೇವರು. ಆ ಎಚ್ಚರ ನಮಗಿರಬೇಕು ಅನ್ನುವುದನ್ನು ಈ ಸಮುದ್ರ ಮಥನದ ಪ್ರಸಂಗದಿಂದ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಎರಡನೆಯ ಬಾರಿ ಪುನಃ ಅದನ್ನು ಗರುಡನ ಮೇಲೆ ಇಟ್ಟು ಪರಮಾತ್ಮ ಅದನ್ನು ಸಮುದ್ರದ ಮಧ್ಯದಲ್ಲಿ ಇಡುವುದಕ್ಕೆ ಹೇಳಿ ಸಮುದ್ರದಲ್ಲಿ ಅದನ್ನು ಇಡಿಸಿ ಗರುಡನನ್ನು ಕೊಟ್ಟು ಕಳಿಸಿದ್ದಾನೆ. ಕೆಲವು ಟಿಪ್ಪಣಿಕಾರರು ಬರೀತಾರೆ, ಯಾಕೆ ಗರುಡನನ್ನು ವಾಪಸ್ ಕಳಿಸಿದ, ಇಲ್ಲೇ ಕೂತಿರು ಅಂತ ಹೇಳ್ಬೋದಾಗಿತ್ತೆಲ್ಲ ಅಂತ. ವಿಸರ್ಜಿತ ಅಂತ ಬರುತ್ತೆ ಭಾಗವತದಲ್ಲಿ. ಯಾಕೆ ಅಂದರೆ ವಾಸುಕಿಯನ್ನು ಕರ್ಕೊಂಡು ಬರಬೇಕಾಗಿದೆ ಮುಂದೆ ಸಮುದ್ರ ಮಥನಕ್ಕೆ. ನಾಗ, ಗರುಡ ಇದ್ದರೆ ನಾಗ ಬರೋದಿಲ್ಲ ಅಂತ ಅನ್ನೋದಕ್ಕೆ ನೀನು ಮಂದರ ಪರ್ವತವನ್ನು ಇಟ್ಟಾಯ್ತಲ್ಲ, ಇನ್ನಿಲ್ಲಿಂದ ಹೊರಡು ಅಂತ ಗರುಡನನ್ನು ಆಚೆಗೆ ಕಳಿಸಿ ಆಮೇಲೆ ವಾಸುಕಿಯನ್ನು ಕರೆದುಕೊಂಡು ಬಂದಿದ್ದಾರೆ ಸಮುದ್ರ ಮಥನಕ್ಕೆ. ಎಂತಹ ಅದ್ಭುತವಾದ ಲೀಲೆ ನೋಡಿ. ಸಮುದ್ರ ಏನು, ಅದನ್ನು ಮಥನ ಮಾಡೋದೇನು. ಒಂದು ಪುಟ್ಟ ಪಾತ್ರೆಯಲ್ಲಿರುವ ಮೊಸರು ಕಡಿಯೋದಕ್ಕೆ ಇವತ್ತಿನ ಜನಗಳಿಗೆ ಆಗ್ತಾ ಇಲ್ಲ. ಕೊಂಡು ಬೆಣ್ಣೆಯನ್ನು ತರ್ತಾ ಇದ್ದಾರೆ. ಮನೆಯಲ್ಲಿ ಮೊಸರು ಕಡಿದು ಬೆಣ್ಣೆ ಮಾಡಲಿಕ್ಕಾಗದೇ ಇದ್ದವರು ಸಮುದ್ರ ಮಥನ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ದೇವತೆಗಳ ಸಾಮರ್ಥ್ಯ, ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಎಷ್ಟಿದೆ ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಮುದ್ರ ಮಥನ ಮಾಡುವುದಕ್ಕೆ ಬಳಸಿದ ಕಡಗೋಲ ಎಂಥದ್ದು, ಮಂದರ ಪರ್ವತ, ಅದೂ ಅದ್ಭುತ. ಅದನ್ನು ತಂದು ಗರುಡ ಇಟ್ಟಿದ್ದಾನೆ. ಅವನ ಬಲ ಎಷ್ಟು?
ಸರಿ, ಇಷ್ಟಾದ ಮೇಲೆ ಪರಮಾತ್ಮ ಆ ಸಮುದ್ರದ ಮಥನವನ್ನು ಮಾಡಿಸ್ತಾ ಇದ್ದಾನೆ. ತಾನೇ ಆ ಮಂದರ ಪರ್ವತವನ್ನು ಧಾರಣೆ ಮಾಡಿದೆ. ಸಮುದ್ರದೊಳಗೆ ಇಟ್ಟರೆ ನಿಲ್ತದ, ತೇಲ್ತದ, ಅದು ಮುಳುಗ್ತಾ ಇದೆ ಪರ್ವತ. ಕೂರ್ಮರೂಪ, 1,00,000 ಯೋಜನ ವಿಸ್ತೀರ್ಣವಾದಂತಹ ತನ್ನ ಕೂರ್ಮರೂಪ, ದೊಡ್ಡದಾದ ದ್ವೀಪವೇ ಇದ್ದಂತೆ ಇದೆ. ಸಮುದ್ರದ ಮಧ್ಯದಲ್ಲಿ ದೊಡ್ಡ ದ್ವೀಪದಂತೆ 1,00,000 ಯೋಜನ ವಿಸ್ತೀರ್ಣವಾದ ತನ್ನದೇ ಆದ ಕೂರ್ಮರೂಪವನ್ನು ತೆಗೆದುಕೊಂಡು ಪರಮಾತ್ಮ ಆ ಮಂದರ ಪರ್ವತ ಮುಳುಗದೇ ಇದ್ದ ಹಾಗೆ ಧಾರಣೆ ಮಾಡಿದ್ದಾನೆ. ನಮಗೇನೋ ಒಂದು ದಾರಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇವೆ ಸಮಸ್ಯೆಯ ಪರಿಹಾರಕ್ಕೆ, ಆದರೆ ಅದು ಸಿಕ್ಕಿದೆ ಎನ್ನುವುದರೊಳಗೆ ಮುಳುಗಿ ಹೋಗ್ತದೆ. ಮತ್ತೆ ಮಾಯವಾಗುವಂತಹ ಪ್ರಸಂಗ. ಮತ್ತೆ ನಾವು ದೇವರಿಗೆ ಶರಣ ಹೋಗಬೇಕು. ನನಗೆ ಉಪಾಯ ಸಿಕ್ತು ಅಂತ ಸಂತೋಷ ಪಡಬಾರದು. ಸಿಕ್ಕ ಉಪಾಯ ಉಳಿಯಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಸೃಷ್ಟಿ ಸ್ಥಿತಿ, ಇದು ಈ ಕಥೆಯ ಸಂದೇಶ. ಇದು ಏನೋ ಕಥೆ ಅಂತ ಕೇಳಬೇಡಿ. ಒಂದೊಂದು ಕಥೆಯ ಒಂದೊಂದು ಅಂಶದ ಹಿನ್ನೆಲೆಯಲ್ಲಿಯೂ ಒಂದು ಸಂದೇಶ ಇದೆ. ಹಾಗಾದರೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವುದಲ್ಲ, ಪರಿಹಾರದ ಉಪಾಯವನ್ನು ಕೊಡುವುದಲ್ಲ, ಕೊಟ್ಟ ಉಪಾಯವನ್ನು ಉಳಿಸುವವನು ಆ ಪರಮಾತ್ಮ. ಕೂರ್ಮ ರೂಪದಿಂದ ಆ ಮಂದರ ಪರ್ವತವನ್ನು ಧಾರಣ ಮಾಡಿದ್ದಾನೆ. ವಾಸುಕಿ, ಆ ವಾಸುಕಿಯ ಮುಖವನ್ನು ದೇವತೆಗಳು ಹಿಡಿದುಕೊಂಡಿದ್ದಾರೆ. ಪುಚ್ಛವನ್ನು ದೈತ್ಯರಿಗೆ ಬಿಟ್ಟಿದ್ದಾರೆ. ದೈತ್ಯರು ಅದಕ್ಕೆ ಒಪ್ಪಲಿಲ್ಲ. ಕೃತಶ್ಚ ಕದ್ರೋಸ್ತನಯೋತ್ರ ವಾಸುಕಿ ನೇತ್ರಂ ತ್ವಯಾ ಕಶ್ಯಪಜಸ್ಸ ನಾಗರಾಟ್ ಮಮಂಥುರಬ್ಧಿಂ ಸಹಿತಾ ತ್ವಯಾ ಸುರಾಹ ಸಹಾಸುರಾಹ ದಿವ್ಯಪಯೋಘೃತಾಧಿಕಂ ನೈಚ್ಛಂತ ಪುಚ್ಛಂ ದಿತಿಜಾ ಅಮಂಗಲಂ ತದಿತ್ಯಥಾಗ್ರಂ ಜಗೃಹುರ್ವಿಶೋಲ್ಬಣಂ ಶ್ರಾಂತಾಶ್ಚ ತೇತೋ ವಿಬುಧಾಸ್ತು ಪುಚ್ಛಂ ತ್ವಯಾ ಸಮೇತಾಃ ಜಗೃಹುಸ್ತ್ವದಾಶ್ರಯಾಃ. ಮನುಷ್ಯನಿಗೆ ಭಗವಂತನ ಸೇವೆಯನ್ನು ಮಾಡುವುದರೊಳಗೆ ದೇವರ ಸ್ಮರಣೆ ಮಾಡಿ, ದೇವರನ್ನು ಆಶ್ರಯಿಸಿ, ದೇವರ ಅನುಗ್ರಹದಿಂದ ತನ್ನ ಸಾಧನೆಯನ್ನು ಮಾಡಿಕೊಳ್ಳುವುದರೊಳಗೆ ಪ್ರವೃತ್ತಿ ಇರಬೇಕು. ಅದು ಗುರಿಯಾಗಿರಬೇಕು. ಮಾನ ಮರ್ಯಾದೆ, ನಾನು ದೊಡ್ಡವ ಅನ್ನುವ ಅಹಂಕಾರ, ಇದೆಲ್ಲ ಇದ್ದರೆ ಅವನಿಗೆ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಳಿಸಿಕೊಡ್ತಾರೆ. ಸಮುದ್ರ ಮಥನ ಮಾಡುವುದಕ್ಕೆ ಬಂದಿದ್ದಾರೆ. ತಮಗೆ ಅಮೃತ ಬೇಕಾಗಿದೆ. ಮುಂದೆ ನಿಂತರೇನು, ಹಿಂದೆ ನಿಂತರೇನು, ಎಲ್ಲಿಯೋ ಒಂದು ಕಡೆಗೆ ನಿಂತು ಸಮುದ್ರ ಮಥನ ಮಾಡಿದರಾಯಿತು, ಅಮೃತ ಬರುತ್ತೆ ಅಂತ ಸುಮ್ಮನಿರಬಹುದಾಗಿತ್ತು ದೈತ್ಯರು. ಸುಮ್ಮನಿರಲಿಲ್ಲ. ಅಲ್ಲಿ ಅವರಿಗೆ ಅಹಂಕಾರ. ನಾವು ಕಶ್ಯಪರ ಮಕ್ಕಳು, ನಾವೇನು ಕಡಿಮೆ, ನಾವ್ಯಾಕೆ ಪುಚ್ಛವನ್ನು ಹಿಡಿಯಬೇಕು, ನಾವು ಮುಖವನ್ನೇ ಹಿಡಿಯಬೇಕು ಅಂತ. ಎಂತಹ ಮೂರ್ಖರು ನೋಡಿ. ಸರ್ಪದ ಮುಖ ಅದು. ಮುಖದ ಹತ್ತಿರ ನಿಂತರೆ ವಿಷದ ಫೂತ್ಕಾರವನ್ನು ಮಾಡಿದಾಗ ಆ ವಿಷದ ಗಾಳಿ ತಾಕಿ ಒದ್ದಾಡುವ ಸಂದರ್ಭ ಬರುತ್ತದೆ ಎನ್ನುವ ಎಚ್ಚರವೂ ಇಲ್ಲ. ವಿಷದ ಗಾಳಿ ಬಡಿದರೆ ಬಡಿಯಲಿ, ಮೂರ್ಛೆ ಹೋದರೆ ಹೋಗಲಿ, ಕಷ್ಟ ಆದರೆ ಆಗಲಿ, ಆದರೆ ಮರ್ಯಾದೆ ಬೇಕು, ಮಾನ ಬೇಕು. ಮುಖಭಾಗವನ್ನು ಹಿಡದೇವೆ ಅಂತಾಗಬೇಕು, ಪುಚ್ಛಭಾಗವನ್ನು ಹಿಡಿದೀವಿ ಅಂತಾಗಬಾರದು ಅಂತನ್ನುವ ಅಹಂಕಾರದಿಂದ ಮುಖವನ್ನು ಹಿಡಿದಿದ್ದಾರೆ. ದೇವರು ಆಜ್ಞೆ ಮಾಡಿದ್ದ, ಅಸುರರು ಏನು ಕೇಳ್ತಾರೆ ಅದನ್ನು ಕೊಟ್ಬಿಡಿ, ಯಾವುದಕ್ಕೂ ತಕರಾರು ಮಾಡಬೇಡಿ ಅಂತ. ದೇವರ ಆಜ್ಞೆಯನ್ನು ಶ್ರದ್ಧೆಯಿಂದ ಪರಿಪಾಲನೆ ಮಾಡಿದ್ದಾರೆ ದೇವತೆಗಳು ಅನ್ನುವುದಕ್ಕಾಗಿಯೇ ಅವರಿಗೆ ಸಿಕ್ಕದ್ದು ಅಮೃತ.
ಇಬ್ಬರೂ ಮಥನ ಮಾಡಿದರೂ ಅವರಿಗೆ ಅಮೃತ ಸಿಕ್ಕಿಲ್ಲ. ಯಾಕೆ ಅಂದರೆ ದೇವರನ್ನು ನಂಬಿಲ್ಲ ಅವರು. ಶ್ರೀಮದಾಚಾರ್ಯರು ಎಷ್ಟು ಗಂಭೀರವಾಗಿ ಹೇಳ್ತಾರೆ, ನೈಚ್ಛಂತ ಪುಚ್ಛಂ ದಿತಿಜಾ ಅಮಂಗಲಂ. ಪುಚ್ಛ ಇದು ಅಮಂಗಲ, ಬಾಲ ಅದು ಅಮಂಗಲ ಅಂತ ಬಿಟ್ಟರು. ತದಿತ್ಯಥಾಗ್ರಂ ಜಗರ್ಹುರ್ ವಿಷೋಲ್ಬಣಂ. ಭಾರೀ ವಿಷದಿಂದ ಉಗ್ರವಾದ ಮುಖವನ್ನು ಹಿಡಿದಿದ್ದಾರೆ. ಶ್ರಾಂತಾಸ್ತತೋತೋ ವಿಬುಧಾಸ್ತು ಪುಚ್ಛಂ ತ್ವಯಾ ಸಮೇತ ಜಗರ್ಹುಸ್ತ್ವದಾಶ್ರಯಾ. ಶ್ರೀಮದಾಚಾರ್ಯರ ಆ ಮಾತನ್ನು ಗಮನಿಸಿ. ಪುಚ್ಛವನ್ನು ಹಿಡಿದಿದ್ದಾರೆ, ಹಾಗಾದರೆ ಪುಚ್ಛ ಅಮಂಗಲ ಅಲ್ವಾ? ಅಮಂಗಲವಾದ ಪುಚ್ಛವನ್ನು ಹಿಡಿದಿದ್ದಕ್ಕೆ ಅವರಿಗೆ ಅಮಂಗಲ ಆಗಲಿಲ್ವೋ? ಇಲ್ಲ. ತ್ವಯಾ ಸಮೇತಾ. ದೇವತೆಗಳು ಯಾವ ಪುಚ್ಛವನ್ನು ಹಿಡಿದಿದ್ದಾರೋ ಅವರ ಜೊತೆಗೆ ಸ್ವಯಂ ಪರಮಾತ್ಮ ಅಜಿತ ನಾಮಕನಾಗಿ ಇದ್ದಾನೆ. ದೇವರ ಜೊತೆಗಿದ್ದಾಗ ಏನು ಅಮಂಗಲ ಆಗಬೇಕಾಗಿ? ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಪರಮಮಂಗಲ ಸ್ವರೂಪನಾದವನು ಪರಮಾತ್ಮ. ರುಕ್ಮಿಣೀದೇವಿ ಪರಮಾತ್ಮನಿಗೆ ಪತ್ರ ಬರೆಯುವಾಗ ಬರೀತಾಳೆ, ಯಾಕೆ ಎಲ್ಲ ಬಿಟ್ಟು ನನ್ನನ್ನೇ ಮದುವೆಯಾಗಬೇಕು ಅಂತ ಅಪೇಕ್ಷೆ ಇದೆ ನಿನಗೆ ಅಂತ ದೇವರು ಕೇಳಿದರೆ ತಾನೇ ಉತ್ತರವನ್ನು ಕೊಡ್ತಾಳೆ. ಕೇಳಬಹುದು ಅಂತ ಇಟ್ಕೊಂಡು, ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಮ್ಮೆ. ಏನು ಆ ರುಕ್ಮಿಣೀದೇವಿ ಬಳಸುವ ಶಬ್ದ, ಒಂದು ಮಂಗಲ ಅಂದರೆ ಸಾಕಾಗಲಿಲ್ಲ ಅವಳಿಗೆ. ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಮ್ಮೆ. ಇಡೀ ಭುವನದೊಳಗೆ, ನಮ್ಮ ಭವನದೊಳಗೆ ಅಷ್ಟೇ ಅಲ್ಲ, ಇಡೀ ಭುವನದೊಳಗೆ 14 ಭುವನಗಳಲ್ಲಿ ಏನು ಮಂಗಲ ಅಂತಿವೆ ಅಂತಹ ಎಲ್ಲ ಮಂಗಲ ವಸ್ತುಗಳು, ಮಂಗಲ ವ್ಯಕ್ತಿಗಳು, ಮಂಗಲ ದೇವತೆಗಳು ಅಂತಿದ್ದಾರೆ. ಅವರೆಲ್ಲರಿಗೂ ಮಾಂಗಲ್ಯವನ್ನು ಕೊಡುವ ಪರಮ ಮಂಗಲ ಮೂರ್ತಿ ಅಂದರೆ ನೀನು. ನಿನ್ನ ಕೈ ಹಿಡಿಯದೆ ಇನ್ಯಾರ ಕೈ ಹಿಡಿಯಲಿ ಅಂತಂತಾಳೆ. ಸ್ವಯಂ ಯಾರವಳು ಮಾತಾಡವಳು? ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ. ತಾನು ಸ್ವಯಂ ಸರ್ವಮಂಗಲ ಮಾಂಗಲ್ಯಳಾದ ಮಹಾಲಕ್ಷ್ಮಿ ಹೇಳ್ತಾಳೆ, ನನಗೂ ಮಾಂಗಲ್ಯವನ್ನು ಕೊಡುವಂಥವನು ನೀನು. ಅಂಥ ಪರಮ ಮಂಗಲನಾದ ಪರಮಾತ್ಮನೇ ಇದ್ದಾಗ ಇದು ಅಮಂಗಲ, ಪುಚ್ಛ ಇದು ಅಮಂಗಲ, ಅದು ಅಮಂಗಲ, ಇದು ಅಮಂಗಲ, ಇದೆಲ್ಲ ವಿಚಾರ ಮಾಡಬಾರ್ದು. ದೇವರೇ ಇದ್ದ ಮೇಲೆ ಇನ್ನೇನು ವಿಚಾರ? ಅಂತಹ ಪರಮ ಮಂಗಲನಾದ ಪರಮಾತ್ಮ, ಆ ಪರಮ ಮಂಗಲನಾದ ಪರಮಾತ್ಮನ ಪರಮ ಮಾಂಗಲ್ಯದ ಅನುಸಂಧಾನ ಇರುವಂತಹ ಈ ಎಲ್ಲ ಮಂಗಲ ದೇವತೆಗಳು ಪೂರ್ಣ ವಿಶ್ವಾಸದಿಂದ ಪುಚ್ಛವನ್ನೇ ಹಿಡಿದ್ರು, ಅವರಿಗೆ ಅಮೃತ ಸಿಕ್ತು. ಭಾರೀ ಮರ್ಯಾದೆ, ಅತೀ ಮಂಗಲ. ಮುಖ ಇದು ಮಂಗಲ, ಪಾದ ಇದು ಅಮಂಗಲ ಅಂತ ತಿಳಿದುಕೊಂಡು ಮುಖ ಹಿಡಿದುಕೊಂಡ್ರು. ಮುಖಾನೇ ಒಣಗಿಸಿಕೊಂಡು ವಿಷ ಕುಡಿಯೋ ಸಂದರ್ಭ ಬಂತು. ಆಗ ವಿಷ ಕುಡಿಯದೇ ಇದ್ದರೂ ಅವರಿಗೆ ಕೊನೆಗೆ ಮರಣವೇ ಅವರಿಗೆ ಫಲ, ಅಮೃತತ್ವ ಇವರಿಗೆ ಫಲ ಆಯಿತು. ಕಾರಣ ಪರಮಮಂಗಲನಾದ ಪರಮಾತ್ಮನನ್ನು ಆಶ್ರಯಿಸಿದರು. ಜೀವನದಲ್ಲಿ ನಾವು ಯಾವುದೇ ಸಾಧನೆಯನ್ನು ಮಾಡುವಾಗ ಆ ಭಗವಂತನನ್ನು ನಂಬಿ ಅವನೇ ಕರ್ತ, ಅವನೇ ಕಾರಯಿತ, ಅವನೇ ಫಲಪ್ರದ ಅನ್ನುವ ಅನುಸಂಧಾನದಿಂದ ದೇವರ ಪಕ್ಷದಲ್ಲಿ ನಾವಿರಬೇಕು, ನಮ್ಮ ಪಕ್ಷದಲ್ಲಿ ದೇವರಿರೋ ಹಾಗೆ ಮಾಡಿಕೊಳ್ಳಬೇಕು. ಅಂದಾಗ ನಮಗೆ ವಿಜಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾಣೀತಿರ್ಮತಿರ್ಮಮ. ಆ ಪಕ್ಷದಲ್ಲಿಯೇ ವಿಜಯ, ಆ ಪಕ್ಷದಲ್ಲಿಯೇ ಮಂಗಲ ಅನ್ನುವುದನ್ನು ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಪುಚ್ಛವನ್ನೇ ಹಿಡಿದರೂ ಗೆದ್ದಿದ್ದಾರೆ. ಈ ಪುಚ್ಛ ಹಿಡಿದಿದ್ರು, ಆದರೆ ಅವರು ನೆನಪಿಸ್ಕೊಳ್ತಾ ಇರೋದು ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಸರ್ವಾಶ್ರಯನಾಗಿರತಕ್ಕಂತಹ ಸರ್ವಾಧಾರನಾದ ಪರಬ್ರಹ್ಮ, ಆನಂದ ಸ್ವರೂಪ, ಆನಂದಮಯ ಆ ಪರಮಾತ್ಮನೇ ಸರ್ವಾಧಾರ ಸರ್ವಾಶ್ರಯ.
ಅವನಿರುವಾಗ ನಮಗೇನು ದುಃಖ, ನಮಗೇನು ಅಮಂಗಲ ಆಗಬೇಕಾಗಿದೆ ಅಂತ ಆ ಪುಚ್ಛನಾದ ಪರಮಾತ್ಮನನ್ನು, ಸರ್ವಾಶ್ರಯನಾದ ಪರಮಾತ್ಮನನ್ನು ನೆನೆಸಿದ್ದಕ್ಕೆ ಅವರಿಗೆ ಅಮಂಗಲವಾಗಲಿಲ್ಲ. ತ್ವಯ ಇಷ್ಟೆಲ್ಲವನ್ನು ಎರಡೇ ಶಬ್ದಗಳಲ್ಲಿ ಆಚಾರ್ಯರು ಹೇಳುತ್ತಾರೆ. ತ್ವಯ ಸಮೇತಾ ಜಗೃಹುಸ್ತ್ವದಾಶ್ರಯ. ಆ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಅಮಂಗಲವಾಗಿಲ್ಲ, ಪರಮ ಮಂಗಲವೇ ಆಗಿದೆ ಎನ್ನುವುದನ್ನು ನಾವಿಲ್ಲಿ ತಿಳಿಯಬೇಕು. ವಾಸುಕಿ ಆ ಪರ್ವತವನ್ನು ಸುತ್ತಿದ್ದಾನೆ. ಅವನದು ಎಷ್ಟು ದೊಡ್ಡದಾದ ಶರೀರ, ಏನೇನು ಅದ್ಭುತಗಳು ಜಗತ್ತಿನಲ್ಲಿವೆ ಪರಮಾತ್ಮನ ಸೃಷ್ಟಿಯಲ್ಲಿ ಅಂತ ನೋಡಿಕೊಳ್ಳಿ. ವಾಸುಕಿ ಸಂಪೂರ್ಣವಾದಂತಹ ಪರ್ವತವನ್ನು ಸುತ್ತಿ ನಿಲ್ಲಬೇಕು ಅಂದರೆ ಅವನ ಗಾತ್ರ, ಅವನ ಶರೀರ ಎಷ್ಟು ದೊಡ್ಡದಾಗಿತ್ತು, ಎಷ್ಟು ದಪ್ಪಾಗಿತ್ತು. ಪರ್ವತಕ್ಕೆ ಹಾಕಿ ಸುತ್ತಿ ಎಳೆದರೂ ಏನಾಗಬಾರದು ಅಂದರೆ ಅದೆಷ್ಟು ಗಟ್ಟಿಯಾಗಿತ್ತು, ಎಷ್ಟು ದಪ್ಪಾಗಿತ್ತು, ಎಷ್ಟು ಉದ್ದಾಗಿತ್ತು. ಆದರೂ ಎಳೆಯುವವರು ಯಾರು? ದೇವತೆಗಳು, ಅಸುರರು. ಅಂತಹ ಮಹಾಬಲಿಷ್ಠರು ತಮ್ಮ ಎಲ್ಲ ಶಕ್ತಿ ಹಾಕಿ ಎಳೆದರೆ ಆ ವಾಸುಕಿ ಬದುಕೋದೇ ಸಾಧ್ಯ ಇಲ್ಲ, ಪ್ರಾಣನೇ ಕಳೆದುಕೊಳ್ಳಬೇಕು. ಪರಮಾತ್ಮ ವಾಸುಕಿಯಲ್ಲಿಯೂ ತಾನು ಒಂದು ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಅಮಾನಿ ಮಾನದೋ ಮಾನ್ಯ. ಕೀರ್ತಿ ವಾಸುಕಿಗೆ, ಮಾನದ ಅವನಿಗೆ ಮಾನ ಕೊಟ್ಟ, ಮರ್ಯಾದೆ ಕೊಟ್ಟ, ಹೆಸರು ಕೊಟ್ಟ. ಮಾನನೂ ಕೊಟ್ಟ, ತಿರುಗಿಸಿದರೆ ನಾಮ, ಮಾನ ನಾಮ. ಅವನಿಗೆ ಮರ್ಯಾದೆನೂ ಕೊಟ್ಟ, ಅವನಿಗೆ ಹೆಸರೂ ಕೊಟ್ಟ. ಆದರೆ ಮಾಡಿದ್ಯಾರು? ತಾನೇ. ತನ್ನ ಕಾರ್ಯವ ತಾ ಮಾಡಿದ ಬಗೆ, ಇನ್ನೊಬ್ಬರ ಹೆಸರು ಹೇಳಿದ ಬಗೆ. ಅನೇಕ ಅರ್ಥಗಳಿದಕ್ಕೆ. ಇದು ಒಂದು ಅರ್ಥ. ತಾನೇ ಎಲ್ಲವನ್ನ ಮಾಡುತ್ತಾನೆ, ಹೆಸರು ಇನ್ನೊಬ್ಬರಿಗೆ ಕೊಡ್ತಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಾಸುಕಿ ಎಂಬ ಎಲ್ಲ ಸರ್ಪಾಣಾಮಸ್ಮಿ ವಾಸುಕಿ. ಎಲ್ಲ ಸರ್ಪಗಳಲ್ಲಿ ವಾಸುಕಿಯಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುವುದಕ್ಕೆ ವಾಸುಕಿ ಎಂಬ ಹೆಸರಿನಿಂದ ನಾನೇ ಇದ್ದೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಎಲ್ಲ ಚೆನ್ನಾಗಿ ತಿಳಿಯಿರಿ. ಸಮುದ್ರದ ಮಥನ ಮಾಡುವಾಗ ಮಂದರ ಪರ್ವತವನ್ನು ಸುತ್ತಿದ ಸರ್ಪ ವಾಸುಕಿ ಹೌದು. ಆದರೆ ಆ ವಾಸುಕಿಗೆ ನಿಜವಾದ ಆ ಸಾಮರ್ಥ್ಯ ಸ್ವತಂತ್ರವಾಗಿ ಇಲ್ಲ. ವಾಸುಕಿ ಎಂಬ ಹೆಸರಿನಿಂದಲೇ ತನ್ನ ವಿಭೂತಿ ರೂಪವನ್ನು ವಾಸುಕಿಯಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಆ ಪರಮಾತ್ಮನ ಶಕ್ತಿಯಿಂದ ವಾಸುಕಿ ಮಂದರ ಪರ್ವತವನ್ನು ಮಥನ ಮಾಡುವುದಕ್ಕೆ ಸಾಧ್ಯವಾಯಿತು. ಯಾಕೆ ದೇವರಿಗೆ ವಾಸುಕಿ ಅಂತ ಕರೀತಾರೆ? ವಾಸುಕಿಯಲ್ಲಿ ವಾಸುಕಿ ಎಂಬ ಹೆಸರಿನಿಂದ ದೇವರಿದ್ದಾನಲ್ಲ, ಯಾಕಿದ್ದಾನೆ? ಎಲ್ಲ ಸರ್ಪಗಳಲ್ಲಿಯೂ ಶ್ರೇಷ್ಠನಾಗುವ, ಭಾರೀ ಬಲ ಶಕ್ತಿಯನ್ನು ಪಡೆಯುವ ಒಂದು ಯೋಗ್ಯತೆಯನ್ನು, ಅರ್ಹತೆಯನ್ನು ಕೊಡೋದಕ್ಕೆ ದೇವರಿದ್ದಾನೆ. ಅವನಿಗೆ ಯಾಕೆ ವಾಸುಕಿ ಅಂತ ಕರೀತಾರೆ ಅಂತ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ವಾಸ ಸುಖದ ವಾಸುಕಿ. ಏನು ಶ್ರೀಮದಾಚಾರ್ಯರ ವ್ಯಾಖ್ಯಾನ? ಶ್ರೀಮದಾಚಾರ್ಯರ ಶಿಷ್ಯರಾಗಿ ನೀವೆಲ್ಲ ಇಲ್ಲಿ ಕುಳಿತಿದ್ದೀರಲ್ಲ, ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ ತಿಳಿದುಕೊಳ್ಳಿ. ವಾಸುಕಿ ಏನು? ವಾಸುಕಿ ಎನ್ನುವುದಕ್ಕೆ ಅರ್ಥ ವಾಸಕ, ವಾಸುಕ, ವಾಸುಕಿ. ವಾಸಕ, ವಾಸಕ ಅಂದರೆ ವಾಸ ಸುಖ. ಕ ಅಂದರೆ ಸುಖ. ಕ ಅನ್ನುವ ಶಬ್ದಕ್ಕೆ ಸುಖ ಅಂತ ಅರ್ಥ ಇದೆ. ವಾಸಕ ಅಂದರೆ ವಾಸ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಆಗುವ ಸುಖ. ಕೆಲವು ಕಡೆಗೆ ವಾಸ ಮಾಡ್ತಾರೆ, ಸುತ್ತಮುತ್ತಲೂ ಹೊಲಸು ವಾಸನೆ ಬರ್ತಾ ಇರ್ತದೆ, ದುರ್ಗಂಧ, ಅಥವಾ ಯಾವಾಗಲೂ ಶಬ್ದ ಆಗ್ತಾ ಇರ್ತದೆ. ಸುತ್ತಮುತ್ತಲೂ
ಚರಂಡಿ ಇದ್ದರೆ ವಾಸನೆ ಬರ್ತದೆ. ಆ ಮಧ್ಯದಲ್ಲಿ ಅವರ ಮನೆ ಇದ್ದರೆ ಏನು ಸುಖ ಆಗಬೇಕು ಪಾಪ ಅವರಿಗೆ, ಯಾವಾಗಲೂ ಆ ಹೊಲಸು ವಾಸನೆ. ಅಥವಾ ಇನ್ನು ಕೆಲವರದು ರೈಲ್ವೆ ಹತ್ರನೇ ಮನೆ ಇರುತ್ತದೆ, ಯಾವಾಗಲೂ ಶಬ್ದ, ಯಾವಾಗಲೂ ಶಬ್ದ ಕೇಳಿಸ್ತಾ ಇರ್ತದೆ. ಅಥವಾ ಆ ಶಬ್ದ ವಾಸಿ, ಸುಮ್ಮನೆ ಶಬ್ದ ಕೇಳಿಸ್ತದೆ. ಕೆಲವು ಎದುರಿಗಿನ ಮನೆಯವರು ಇರ್ತಾರೆ, ಬೈದಿರ್ತಾರೆ, ದಿನ ಬೆಳಗಾದರೆ ಜಗಳ. ಅವರು ತಮ್ಮ ಮನೆಯಲ್ಲಿಯೂ ಜಗಳ ಆಡ್ತಾರೆ, ಎದುರಿಗಿನ ಮನೆಯವರ ಜೊತೆಗೂ ಜಗಳ ಆಡ್ತಾರೆ. ಅವರ ಶಬ್ದ ಕೇಳಿ 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 ಇವನಿಗೇನೂ ಸುಖ ಇಲ್ಲ. ಅಂತೂ ಇಂತೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ವಾಸ ಸುಖ ಇರೋದಿಲ್ಲ. ಆ ವಾಸದ ಸುಖ ಚೆನ್ನಾಗಿ ಇರಬೇಕು ಅಂದರೆ ಪರಮಾತ್ಮನಿಗೆ ಶರಣು ಹೋಗಬೇಕು. ವಾಸುಕಿ ಪರಮಾತ್ಮ, ವಾಸದ ಸುಖ ಕೊಡುವವನು ಪರಮಾತ್ಮ ಅಂತ ಚಿಂತನೆ ಮಾಡಬೇಕು. ಆಗ ಈ ತರಹದ ಸಮಸ್ಯೆಗಳೆಲ್ಲ ದೂರ ಆಗಿ ಸುಖವಾಗಿರಬಹುದು. ಗಾಬರಿ ಆಗಬೇಡಿ. ವಾಸುಕಿ ಅಂತ ದೇವರನ್ನು ಚಿಂತನೆ ಮಾಡಿದರೆ ಮನೆಯೊಳಗೆ ಎಲ್ಲಾದರೂ ಹಾವು ಬಂದಾವು ಅಂತ ತಿಳಿಯಬೇಡಿ. ಇದ್ದ ಹಾವುಗಳು ಹೋಗ್ತವೆ. ನಿಜವಾದ ಹಾವುಗಳೇ ಬಂದಿದ್ರೂ ಹೋಗ್ತವೆ. ಹಾವುಗಳಂತೆ ಇದ್ದವರು ಕೆಲವರಿರ್ತಾರಲ್ಲ, ಅವರಿಂದಾಗುವ ಸಮಸ್ಯೆಗಳು ಹೋಗ್ತವೆ. ವಾಸದಿಂದ ಆಗಬೇಕಾದ ಸುಖ ಏನಿದೆಯೋ ಆ ವಾಸಕವನ್ನು ಪರಮಾತ್ಮ ಕೊಡ್ತಾನೆ. ಅಷ್ಟು ಇಷ್ಟು ಕೊಡೋದಲ್ಲ, ಬಹಳ ಉತ್ಕೃಷ್ಟವಾಗಿ ಕೊಡ್ತಾನೆ ಅಂತ ತೋರಿಸುವುದಕ್ಕೆ ತೃತೀಯೋ ಅತಿಶಯೇ. ವಾಸಕ ಅಲ್ಲ, ವಾಸುಕ, ಭಾರೀ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ವಾಸುಕಿ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದೀಗ ಕೇಳಿದಿರಿ. ಇಬ್ಬರೂ ಪ್ರಯತ್ನ ಮಾಡಿದ್ದಾರೆ, ಆದರೆ ಅಮೃತ ಮಾತ್ರ ದೇವತೆಗಳಿಗೆ ಸಿಕ್ತು, ದೈತ್ಯರಿಗೆ ಸಿಕ್ಕಿಲ್ಲ ಅಂತ. ಅದಕ್ಕೆ ಕಾರಣವೂ ಇದೆ. ಆ ವಾಸುಕಿಯನ್ನು ಹಿಡಿದು ಮಥನ ಮಾಡುವಾಗ ಒಬ್ಬ ಸಾಮಾನ್ಯ ಭಗವದ್ಗೀತೆಯನ್ನು ಓದಿದ ಒಬ್ಬ ಸಜ್ಜನ, ಗೀತಾ ತಾತ್ಪರ್ಯವನ್ನು ಓದಿದ ಒಬ್ಬ ಸಜ್ಜನ ವಾಸುಕಿ ಅಂದರೆ ವಾಸದ ಸುಖವನ್ನು ಕೊಡುವವನು ಪರಮಾತ್ಮ ಅಂತ ಚಿಂತನೆ ಮಾಡ್ತಾನೆ ಅಂತಾದರೆ, ಅಲ್ಲಿದ್ದವರು ದೇವತೆಗಳು. ಅವರು ಸುಮ್ಮನೆ ವಾಸುಕಿಯನ್ನು ಹಿಡಿದಿರ್ತಾರಾ? ಈ ಅನುಸಂಧಾನವನ್ನು ಮಾಡ್ತಾನೇ ವಾಸುಕಿಯನ್ನು ಹಿಡಿದರು. ತನ್ನ ವಾಸದಿಂದ ನಮ್ಮೆಲ್ಲರಿಗೆ ವಾಸದ ಸುಖವನ್ನು ಕೊಡುವವ ಅಂತ ಚಿಂತನೆ ಮಾಡ್ತಾ ಆ ವಾಸುಕಿಯನ್ನು ಹಿಡಿದು ದೇವತೆಗಳು ಮಥನ ಮಾಡಿದರೆ ಪರಮಾತ್ಮ ತನ್ನ ಆ ವಾಸುಕಿಯೊಳಗಿದ್ದ ಪರಮಾತ್ಮ ತನ್ನ ಪಕ್ಕದಲ್ಲಿಯೇ ವಾಸ ಮಾಡುವ, ತನ್ನನ್ನೇ ಹಿಡಿದು ಎಳೆಯುವ ಆ ದೇವತೆಗಳಿಗೆ ಸುಖ ಕೊಡದೇ ಇರ್ತಾನ? ಅದೇ ವಾಸುಕಿಯನ್ನೇ ಹಿಡಿದು ಮಥನ ಮಾಡ್ತಾ ಇದ್ದಾರೆ ದೈತ್ಯರು. ವಿಷದ ಫೂತ್ಕಾರದಿಂದ ಅವರನ್ನು ಒದ್ದಾಡಿಸಿಬಿಟ್ಟ. ಯಾಕೆಂದರೆ ಈ ಅನುಸಂಧಾನ ಇರಲಿಲ್ಲ. ಅದೇ ವಾಸುಕಿಯ ಪಕ್ಕದಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ ದೇವತೆಗಳು. ಅವರಿಗೆ ಮಾತ್ರ ವಾಸದ ಸುಖವನ್ನು ಕೊಟ್ಟ. ಯಾಕೆಂದರೆ ಆ ಅನುಸಂಧಾನವನ್ನು ಮಾಡಿದರು. ಈ ವಾಸುಕಿಯೇ ಸ್ವತಂತ್ರ, ಅವನೇ ಹಗ್ಗಾಗಿ ನಮಗೆ ಬಂದಿದ್ದಾನೆ, ಅವನಿಂದಲೇ ನಮಗೆ ಅಮೃತ ಸಿಗತ್ತೆ ಅಂತ ಭ್ರಾಂತಿ ಇದ್ದ ದೈತ್ಯರಿಗೆ ದುಃಖವನ್ನು ಕೊಟ್ಟ. ಆ ವಾಸುಕಿಯೊಳಗಿದ್ದ ಪರಮಾತ್ಮನನ್ನು ಚೆನ್ನಾಗಿ ತಿಳಿದು ಮಥನ ಮಾಡುವ ದೇವತೆಗಳಿಗೆ ಮಾತ್ರ ಪರಮಾತ್ಮ ಸುಖ ಕೊಟ್ಟ, ವಾಸುಕಿಯಾಗಿ ಅಂತ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಆಧಾರದ ಮೇಲೆ ನಾವು ಕಥೆಗಳ ವಿಮರ್ಶೆಯನ್ನು ಮಾಡ್ತಾ ಹೋದರೆ, ವಿಶ್ಲೇಷಣೆ ಮಾಡಿದರೆ ಎಂತಹ ಅದ್ಭುತವಾದ ಸಂದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ನೋಡಲಿಕ್ಕಾಗತ್ತೆ. ಏನೋ ವಾಸುಕಿಯನ್ನು ಹಿಡಿದ್ರು ಎಳೆದರು ಅಂತ ಇಷ್ಟೇ ತಿಳಿಯುವುದಲ್ಲ, ಆ ವಾಸ ಸುಖವನ್ನು ಕೊಡುವ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಮಥನ ಮಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಥಾತಿ ಭಾರಾತ್ ಅವಿಶತ್ ಸುಕಾಂಚನೋ ಗಿರಿಸ್ಸ ಪಾತಾಳಮಥತ್ವಮೇವ. ಅತಿಭಾರ ಇರುವಂತಹ ಆ ಮಂದರ ಪರ್ವತ ಪಾತಾಳಕ್ಕೆ ಹೋಗ್ತಾ ಇದೆ. ಅಷ್ಟು ಆಳದ ಸಮುದ್ರ. ಕೆಲವು ಕಡೆಗೆ ಸಮುದ್ರ ಅತೀ ಆಳವಾಗಿರುತ್ತದೆ,
ಪಾತಾಳದವರೆಗೆ ಆಳವಾಗಿರುವಂತಹ ಆ ಸಮುದ್ರದ ಭಾಗದಲ್ಲಿ ಇಟ್ಟ ಮಂದರ ಪರ್ವತ ಪಾತಾಳಕ್ಕೆ ಸೇರುವ ಸಂದರ್ಭದಲ್ಲಿ ಪರಮಾತ್ಮ ಕೂರ್ಮನಾಗಿ ತನ್ನ ಪೃಷ್ಠದಲ್ಲಿ ಅದನ್ನು ಧಾರಣೆ ಮಾಡಿದ್ದಾನೆ. ತಂ ಕಚ್ಚಪಾತ್ಮಾತ್ವಭರಸ್ವ ಪೃಷ್ಠೆ ಹ್ಯನನ್ಯಧಾರಿಯಂ ಪುರುಲೀಲಯೇ ಇವ. ಅನಾಯಾಸವಾಗಿ ಕೈಯಿಂದ ಎಡಗೈಯಿಂದ ಎತ್ತಿ ಗರುಡನ ಮೇಲಿಟ್ಟ ಅದೇ ಪರ್ವತವನ್ನು ಈಗ ಬೆನ್ನ ಮೇಲೆ ಧಾರಣೆ ಮಾಡ್ತಾ ಇದ್ದಾನೆ ಕೂರ್ಮರೂಪಿಯಾಗಿ ಪರಮಾತ್ಮ. ಲೀಲೆಯೇ ಇವ. ಒಂದೇ ಕೈಯಿಂದ ಹಿಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಂತಲ್ಲ, ತಾನೇ ಅಜಿತ ರೂಪದಿಂದ ಮಥನ ಮಾಡ್ತಾ ಇದ್ನಲ್ಲ, ತನ್ನ ಕಾಲನ್ನೇ ಸ್ವಲ್ಪ ಅದರ ಬುಡಕ್ಕೆ ಒಂದು ಅಂಗುಷ್ಟ ಚಾಚಿದ್ರೂ ಸಾಕಾಗಿತ್ತು, ನಿಂತು ಬಿಡ್ತಿತ್ತು. ಇಚ್ಛಾ ಮಾತ್ರದಿಂದಲೂ ನಿಲ್ಲಿಸಬಹುದಾಗಿತ್ತು. ಪುರುಲೀಲಯೈವ ಅಂತಾರೆ ಶ್ರೀಮದಾಚಾರ್ಯರು. ಇದು ಲೀಲೆ. ಪರಮಾತ್ಮನಿಗೆ ಏನೇನು ಮಾಡಬೇಕು ಅಂತ ಅನಿಸುತ್ತೋ ಮಾಡ್ತಾನೆ. ಕ್ರೀಡೆ ಅದು, ಆಟ ಅದು ಪರಮಾತ್ಮನಿಗೆ. ಆ ಪರಮಾತ್ಮನ ಆಟವನ್ನು ನೋಡಿದರೆ ನಮ್ಮ ಕಾಟ ಎಲ್ಲ ಹೋಗುತ್ತೆ. ಲೀಲಯೈವ. ಆ ಕೂರ್ಮದ ಬೆನ್ನು ಬಹಳ ಬಿರುಸು, ಭಾರೀ ಗಟ್ಟಿ ಅನ್ನೋದಕ್ಕೆ ಕೂರ್ಮ ರೂಪವನ್ನು ತೆಗೆದುಕೊಂಡ ಹಾಗೆಲ್ಲ ತಿಳಿಯಬೇಡಿ. ಆ ಪರಮಾತ್ಮನ ಎಲ್ಲ ಅವಯವಗಳೂ ಅತ್ಯಂತ ದೃಢ. ಯಾವ ಅವತಾರ ಮಾಡಿದರೂ, ಯಾವ ಅವಯವಗಳಿಂದ ಏನು ಎತ್ತಿದರೂ, ಪರಮಾತ್ಮನ ಒಂದೇ ಒಂದು ಕಪ್ಪು ಕೂದಲಿನ ಅವತಾರ ಕೃಷ್ಣ. ಮೂಲರೂಪಿಯಾದ ಪರಮಾತ್ಮನ ಕೃಷ್ಣ ಕೇಶ, ಒಂದು ಕಪ್ಪು ಕೂದಲಿನ ಅವತಾರ ಕೃಷ್ಣ. ಆ ಕೃಷ್ಣನೇ ಗೋವರ್ಧನ ಪರ್ವತವನ್ನು ಎತ್ತಿದ್ದು, ಹೌದೋ ಅಲ್ವೋ? ಅಂದರೆ ಕೂದಲಿನಿಂದ ದೇವರು ಪರ್ವತವನ್ನು ಎತ್ತಿದ್ದಾನೆ. ಅವನಿಗೆ ಬೆನ್ನೇ ಬೇಕು ಅಂತಿಲ್ಲ. ಪುರುಲೀಲಯೈವ. ಶ್ರೀಮದಾಚಾರ್ಯರ ಶಬ್ದದ ಕಡೆಗೆ ಗಮನ ಕೊಡಿ. ತಂ ಕಚ್ಚಪಾತ್ಮಾತ್ವಭರಸ್ವಪೃಷ್ಠೆ ಹ್ಯನನ್ಯಧಾರಿಯಂ ಪುರುಲೀಲಯೈವ. ನಮ್ಮ ಪೀಠ ಪರಂಪರೆಯಲ್ಲಿ ಬಂದ ಮಹಾನುಭಾವರಾದ ಶ್ರೀಮತ್ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಈ ತಾತ್ಪರ್ಯ ನಿರ್ಣಯ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಸ್ವಪೃಷ್ಠೆ ಅಂತ, ತನ್ನ ಬೆನ್ನಿನ ಮೇಲೆ ಧಾರಣೆ ಮಾಡಿದ ಕೂರ್ಮ ಅಂತ. ಇದನ್ನು ಹೇಳಬೇಕಾ? ಅವರು ಕೈಯಿಂದ ಈ ಪುಸ್ತಕವನ್ನು ಎತ್ತಿಕೊಟ್ಟರು ಅಂದರೆ ಸಾಕು. ತಮ್ಮ ಕೈಯಿಂದ ಅಂತ ಹೇಳಬೇಕಾಗಿಲ್ಲ. ಕೈಯಿಂದ ಅಂದರೆ ತಮ್ಮ ಕೈಯಿಂದ ಅಂತಲೇ ಅರ್ಥ. ಇನ್ನೊಬ್ಬರ ಕೈಯಿಂದ ಏನು ಎತ್ತೋದು? ಕೆಲವೇ ಸಂದರ್ಭಗಳಲ್ಲಿ ಆಪವಾದಿಕವಾಗಿ ಕೆಲವು ಕಡೆಗೆ ಇನ್ನೊಬ್ಬರ ಕೈಯಿಂದ ಕೆಲಸ ಮಾಡುವುದುಂಟು, ಇಲ್ಲ ಅಂತಲ್ಲ. ಉಷ್ಣೋ ಹಸ್ತಾಭ್ಯಾಂ ಅಶ್ವಿನೋರ್ ಬಾಹುಭ್ಯಾಂ ಅದೆಲ್ಲ ಇದೆ. ಆದರೆ ಸಾಮಾನ್ಯ ವ್ಯವಹಾರದೊಳಗೆ ಕೈಯಿಂದ ಅಂದರೆ ತನ್ನ ಕೈಯಿಂದ. ಅವನು ತನ್ನ ಕಣ್ಣಿನಿಂದ ನೋಡಿ, ತನ್ನ ಕಣ್ಣು ಇನ್ನು ಬೇರೆಯವರ ಕಣ್ಣಿನಿಂದ ಹೇಗೆ ನೋಡ್ತಾರೆ? ಹಾಗಾದರೆ ಸ್ವಪೃಷ್ಠೆ ಅಂತ ಯಾಕೆ ಅಂದರು ಅಂತ ಆ ಸತ್ಯಾಭಿನವ ತೀರ್ಥರ ಸೂಕ್ಷ್ಮ ದೃಷ್ಟಿ ನೋಡಿ. ಅದಕ್ಕೆ ಅವರು ಹೇಳ್ತಾರೆ, ಸ್ವಪೃಷ್ಠೆ ತನ್ನ ಪೃಷ್ಠದಲ್ಲಿ ಅಂತ ಅರ್ಥವೇ ಅಲ್ಲ. ಸ್ವ ಅನ್ನುವ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಸ್ವಪೃಷ್ಠೆ ಅಂದರೆ ಸ್ವತಂತ್ರ ಪೃಷ್ಠೆ ಅಂತ. ಸ್ವತಂತ್ರವಾದ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನವಾದಂತಹ ತನ್ನ ಪೃಷ್ಠದಲ್ಲಿ ಪರಮಾತ್ಮ ಧಾರಣೆ ಮಾಡಿದ ಎಂಬ ಅರ್ಥವನ್ನು ಈ ಶ್ಲೋಕಕ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ಸತ್ಯಾಭಿನವ ತೀರ್ಥರು ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ತಂ ಕಚ್ಚಪಾತ್ಮಾ ಸ್ವಭರಸ್ವಪೃಷ್ಠೆ ಹ್ಯನನ್ಯಧಾರಿಯಂ ಪುರುಲೀಲಯೈವ. ಆ ಮಂದರ ಪರ್ವತವನ್ನು ಪರಮಾತ್ಮ ಕೂರ್ಮರೂಪದಿಂದ ಧಾರಣೆ ಮಾಡಿದ್ದಾನೆ. ಪೃಷ್ಠೇ ಭ್ರಾಮ್ಯದ ಮಂದ ಮಂದರ ಗಿರೇರ್ಗ್ರವಾಗ್ರಕಂಡೂಯನೈಃ ನಿದ್ರಾಲೋಃ ಕಮಠಾಕೃತೇರ್ಭಗವತಃ ಶ್ವಾಸಾನಿಲಾಃ ಪಾಂತುವಃ ಯತ್ ಸಂಸ್ಕಾರಕಲಾನುವರ್ತನವಶಾತ್ ವೇಲಾನಿಲೇನ ಅಂಭಸಾಂ ಯಾತಾಯಾತಮತಂದ್ರಿತಂ ಜಲನಿಧೇರ್ನಾದ್ಯಾಪಿ ವಿಶ್ರಾಮ್ಯತಿ. ಆ ಕೂರ್ಮರೂಪದ ವರ್ಣನೆಯನ್ನು ಶ್ರೀಮದ್ ಭಾಗವತದಲ್ಲಿ ಮಾಡ್ತಾರೆ. ಆ ಕೂರ್ಮರೂಪಿಯಾದ ಪರಮಾತ್ಮನ ಪೃಷ್ಠದ ಮೇಲೆ, ಬೆನ್ನಿನ ಮೇಲೆ ಮಂದರ ಪರ್ವತವನ್ನಿಟ್ಟು
ಅಂಥ ದೊಡ್ಡ ಮಂದರ ಪರ್ವತವನ್ನು, ಭಾರದ ಪರ್ವತವನ್ನಿಟ್ಟು ದೇವತೆಗಳು ಅಸುರರು ಶೀಘ್ರದಲ್ಲಿ ಅಮೃತ ಬರಬೇಕು ಅನ್ನುವ ಔತ್ಸುಕ್ಯದಿಂದ ಭರಾಭರ ತಿರುಗಿಸ್ತಾ ಇದ್ದರೆ ಇವನಿಗೇನು ಅನ್ನಿಸ್ತಿರಬೇಕು? ಬೆನ್ನೆಲ್ಲ ಕಿತ್ತಿ ರಕ್ತ ರಂಜಿತ ಆಗಿ ರಕ್ತ ಸೋರಿ ಲಿವಿ ಲಿವಿ ಒದ್ದಾಡಿ ಹೋದ ಅಂತ ಅನ್ಕೊಂಡೀರಾ? ಅಲ್ಲ. ಕೆಲವರಿಗೆ ಅವ್ರಿಗೆ ಬೆನ್ನ ಮೇಲೆ ಕೈ ಆಡಿಸಿದರೆ ನಿದ್ದೆ ಬರುತ್ತದೆ. ಹಾಗೆ ಕೂರ್ಮರೂಪಿಯಾದ ಪರಮಾತ್ಮನ ಬೆನ್ನಿನ ಮೇಲೆ ಯಾರೋ ಅತ್ಯಂತ ಪ್ರೀತಿಯಿಂದ ಕೈ ಆಡಿಸ್ತಾ ಇದ್ದಾರೆ, ಮೆಲ್ಲಗೆ ತುರಿಸ್ತಾ ಇದ್ದಾರೆ. ನಿದ್ರೆ ಬರೋ ಹಾಗೆ ತುರಿಸೋದು, ಕರಪರ ಅಲ್ಲ. ಗ್ರಾವಾಗ್ರ ಕಂಡೂಯನೈಹಿ ನಿದ್ರಾಲೋಹೋ ಕಮಠಾಕೃತೆ. ನಿದ್ರೆ ಇಲ್ಲ ದೇವರಿಗೆ, ಆದರೂ ನಿದ್ರೆ ಬಂದಂತೆ ನಾಟಕ ಮಾಡಿ, ನಿದ್ರೆ ಬಂದರೆ ಏನಾಗ್ತದೆ? ಜೋರಾಗಿ ಶ್ವಾಸೋಚ್ಛ್ವಾಸಗಳನ್ನು ತೆಗೆದುಕೊಳ್ತಾನೆ ಮನುಷ್ಯ. ಉಳಿದು ಹೊತ್ತಿಗೆ ಬೇರೆ ಕೆಲಸನೂ ಮಾಡ್ತಾ ಶ್ವಾಸೋಚ್ಛ್ವಾಸ ಮಾಡುತ್ತಾನೆ, ಸ್ವಲ್ಪ ನಿಧಾನವಾಗಿ ಆಗ್ತಾ ಇರ್ತದೆ. ಇಲ್ಲಿ ಬೇರೆ ಕೆಲಸನೇ ಇರೋದಿಲ್ಲ, ಶ್ವಾಸೋಚ್ಛ್ವಾಸನೇ ಕೆಲಸ, ಜೋರಾಗಿ ಆಗ್ತಾ ಇರ್ತದೆ. ಅದು ಜೋರಾಗಿ ಕೂರ್ಮರೂಪಿಯಾದ ಪರಮಾತ್ಮನ ಶ್ವಾಸೋಚ್ಛ್ವಾಸಗಳು ಯಾವಾಗ ಪ್ರಾರಂಭ ಆಯಿತು, ತುರಿಸಿದಂಗಾಯಿತು. ತುರಿಸಿದಂಗಾದರೆ ನಿದ್ದೆ ಬಂತು, ಬಂದಂಗೆ ತೋರಿಸಿದ. ನಿದ್ದೆ ಬಂದದ್ದಕ್ಕೆ ಶ್ವಾಸೋಚ್ಛ್ವಾಸ ಜೋರಾಯಿತು. ಜೋರಾದದ್ದಕ್ಕೆ ಆ ಶ್ವಾಸೋಚ್ಛ್ವಾಸದ ಗಾಳಿಯಿಂದ ನೀರು ಅಲ್ಲೋಲ ಕಲ್ಲೋಲ ಆಯಿತು. ಆಗೇನು ತೆರೆಗಳು ಶುರುವಾಯಿತು, ಅದು ಇನ್ನೂ ನಿಂತಿಲ್ಲ ಅಂತಾರೆ. ಯತ್ ಸಂಸ್ಕಾರ ಕಲಾನುವರ್ತನ ವಶಾತ್ ವೇಲಾನಿಲೇನಾಂಭಸಾಂ ಯಾತಾಯಾತ ಮತಂದ್ರಿತಂ ಜಲನಿಧೇಹೇ ನಾದ್ಯಾಪಿ ವಿಶ್ರಾಮ್ಯತಿ. ಇಷ್ಟು ಅದ್ಭುತವಾದ ಆ ಕೂರ್ಮರೂಪದ ಪರಮಾತ್ಮನ ಮಹಿಮೆ ಇದೆ ಅಂತ ವರ್ಣನೆಯನ್ನು ಮಾಡುತ್ತಾರೆ. ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಆ ಪರಮಾತ್ಮ ಕೂರ್ಮರೂಪದಿಂದ ಅವರಿಗೆ ಪ್ರತ್ಯಕ್ಷನಾದ. ವೇದವ್ಯಾಸ ರೂಪದಲ್ಲಿ ಇರುವಂತಹ ಭಗವಂತ ಕೂರ್ಮರೂಪದಿಂದ ಪ್ರತ್ಯಕ್ಷನಾಗಿದ್ದಾನೆ. ಮಂದರ ಪರ್ವತದ ಭಾರವನ್ನು ಹೊರುವುದಕ್ಕೆ ಕೂರ್ಮರೂಪಿಯಾಗಿ ಪರಮಾತ್ಮ ಅಂದು ಅಲ್ಲಿ ದೇವತೆಗಳ ಎದುರಿನಲ್ಲಿ ಪ್ರತ್ಯಕ್ಷನಾಗಿ ಮಂದರ ಪರ್ವತವನ್ನು ಹೊತ್ತು ಅಮೃತ ಮಥನ ಮಾಡಿಸಿದ. ಹಾಗೆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ವ್ಯಾಸರೂಪದಿಂದಿರುವ ಭಗವಂತ ವೇದವ್ಯಾಸ ರೂಪದಿಂದ ನಿಮಗೆ ಜ್ಞಾನವನ್ನು ಕೊಡ್ತೇನೆ, ಒಂದು ರೂಪದಿಂದ ಕೂರ್ಮನಾಗಿ ನಿಮ್ಮ ಸಮಗ್ರವಾದ ಮಠದ ಭಾರವನ್ನೆಲ್ಲ ನಾನು ಹೊರತೇನೆ ಅಂತ ತೋರಿಸುವುದಕ್ಕೆ ಕೂರ್ಮರೂಪದಿಂದ ಪರಮಾತ್ಮ ಅವರಿಗೆ ಪ್ರಕಟನಾಗಿದ್ದಾನೆ. ಹಾಗೆ ಪ್ರಕಟನಾಗ್ತೀನಿ ಅಂತ ತೋರಿಸುವುದಕ್ಕೋಸ್ಕರನೇ ಭಾಗವತದಲ್ಲಿ ಆ ರೀತಿ ಹೇಳ್ತಾರೆ. ನಿದ್ರಾಲೋಹೋ ಕಮಠಾಕೃತೆ ಹೇ ಭಗವತ ಶ್ವಾಸಾನಿಲಾಃ ಪಂತುವಃ. ಪರಮಾತ್ಮನಿಗೆ ಕಮಠಾಕೃತಿ ಅಂತ ಕರೆದಿದ್ದಾರೆ ಭಾಗವತದಲ್ಲಿ. ಯಾಕೆ ಅಂದರೆ ಕ ಅಂದರೆ ಬ್ರಹ್ಮದೇವರು, ಕಮಠ ಅಂದರೆ ಬ್ರಹ್ಮದೇವರಿಂದ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದುರ್ವಾಸಸೋ ಜ್ಞಾನನಿಧೀನ್. ಆ ಬ್ರಹ್ಮದೇವರ ಪರಂಪರೆಯಿಂದ ಬಂದಂತಹ ಮಠ ಕಮಠ ಅಂತ. ಕಮಠದಲ್ಲಿ ತನ್ನ ಆಕೃತಿಯನ್ನು ಇಟ್ಟವನು ಅಂತ. ಒಂದು ಆಕೃತಿಯನ್ನು ಕಮಠದಲ್ಲಿ ಶ್ರೀಮಠದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ ಎನ್ನುವುದಕ್ಕೆ ನಿದ್ರಾಲೋಹೋ ಕಮಠಾಕೃತೆ ಭಗವತ ಶ್ವಾಸಾನಿಲಾಃ ಪಂತುವಃ. ಯತ್ ಸಂಸ್ಕಾರ ಕಲಾನುವರ್ತನ ವಶಾತ್ ವೇಲಾನಿಲೇನಾಂಭಸಾಂ ಯಾತಾಯಾತ ಮತಂದ್ರಿತಂ ಜಲನಿಧೇಃ ನಾದ್ಯಾಪಿ ವಿಶ್ರಾಮ್ಯತಿ.